ನಡೆಯುವಂತೆ ನಮ್ಮೆಲ್ಲರನ್ನು ಬಲಪಡಿಸಬೇಕಾಗಿ ತಂದೆಯಾದ ಯೇಸು ಕ್ರಿಸ್ತನ ವತಿಯಿಂದ ತಾಳವನ್ನು ಬೇಡಿ ಬಂದಿದ್ದೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವೆಲ್ಲರೂ ಹೀಗೆ ಸೇರಿ ಬಂದಿರುವಂತಹದ್ದು ನಿಜವಾಗಿಯೂ ಅದು ದೇವರ ಕೃಪೆಯೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಕಟಣೆ ಇದೆ, ಬರುವ ಭಾನುವಾರ ಕರ್ತನ ಮೇಜಿನ ಸಂಸ್ಕಾರವಿರುತ್ತೆ. ಯಾರೆಲ್ಲ ರಕ್ಷಣೆ ಹೊಂದಿ ಬ್ಯಾಪ್ಟಿಸ್ಮ ತೆಗೆದಿರ್ತೀರೋ ಅಂತವರು ಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ನೀವು ಆಲಸ್ಯದಿಂದ ಬರದೆ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಸಿದ್ಧಪಡಿಸಿಕೊಂಡವರಾಗಿ ದೇವರ ಆಲಯದಲ್ಲಿ ಕಾಣಿಸಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಈ ಸಮಯ ನಾವು ಕೀರ್ತನೆಯ ಭಾಗದ ಕಡೆಗೆ ಹೋಗೋಣ. ನಾವು ಓದಿಕೊಂಡಂತಹ ಈ ಕೀರ್ತನೆಯ ಭಾಗದಲ್ಲಿ ಕೆಲವಾರು ವಾಕ್ಯಗಳು ಎಲ್ಲರಿಗೂ ಬಹಳ ಇಷ್ಟಕರವಾದ ವಾಕ್ಯಗಳು ಇದರ ಒಳಗಿವೆ. ಅನೇಕಾವರ್ತಿ ಅದನ್ನು ಉಚ್ಚರಿಸಲ್ಪಡುವಂತಹ ವಾಕ್ಯಗಳು ಇದರ ಒಳಗಿವೆ. ಈ ವಾಕ್ಯಗಳು ಅಂದ್ರೆ ಈ ಕೀರ್ತನೆ ಎಂಬ ಈ ಒಂದು 34ನೇ ಕೀರ್ತನೆಯನ್ನು ದಾವೀದನು ರಚಿಸಿದ್ದಾನೆ. ದಾವೀದನು ಈ ಕೀರ್ತನೆಯನ್ನು ಹಾಡಿದ್ದಾನೆ. ಯಾವ ಸಂದರ್ಭದಲ್ಲಿ ಈ ಕೀರ್ತನೆಯನ್ನು ಅವನು ಹಾಡಿದನು ಅಂತ ನೋಡಿದ್ರೆ, ಅಬಿಮೆಲೆಕನಿಂದ ಹೊರಡಿಸಲ್ಪಟ್ಟಂತ ಸಮಯದಲ್ಲಿ ಅಬಿಮೆಲೆಕನು ಅಂದ್ರೆ ಅಬಿಮೆಲೆಕ್ ಅಂತ ಹೇಳಿದ್ರೆ ಈ ಫಿಲಿಸ್ಟಿಯರ ಅರಸರುಗಳಿಗೆಲ್ಲ ಅಬಿಮೆಲೆಕ್ ಅಂತಾನೆ ಹೇಳ್ತಾರೆ. ಮಲೆಕ್ ಅಂದ್ರೆ ಅರಸ ಅಂತ ಅರ್ಥ. ಅಬ್ ಅಂದ್ರೆ ಏನರ್ಥ? ಅಬ್ ಅಂದ್ರೆ ತಂದೆ, ಈ ಅಂದ್ರೆ ನನ್ನ, ಅರಸನು ನನ್ನ ತಂದೆ ಎಂಬುದಾಗಿ ಹೇಳ್ಕೊಳ್ತಾರೆ. ತಂದೆ ನನ್ನ ಅರಸನು ಎಂಬುದಾಗಿ ಅಂದ್ರೆ ಅಬಿಮೆಲೆಕ್ ಅಂತ ಹೇಳಿದ್ರೆ ಫಿಲಿಸ್ಟಿಯರ ಅರಸರುಗಳನ್ನೆಲ್ಲ ಹಾಗೆ ಕರೀತಾರೆ, ಅದೇ ಹೆಸರಲ್ಲೇ ಕರೀತಿರ್ತಾರೆ. ಹೀಗೆ ಒಬ್ಬ ಅರಸನಿರ್ತಾನೆ. ನೀವು ಒಂದು ಸಮುವೇಲನು ಬರೆದಂತಹ ಮೊದಲನೆಯ ಪ್ರವಾದನೆಯ ಪುಸ್ತಕದಲ್ಲಿ ನೀವು ನೋಡೋದಾದ್ರೆ 29ನೇ ಅಧ್ಯಾಯದಲ್ಲಿ ಆ ವಿಷಯಗಳು ಬರೆಯಲ್ಪಟ್ಟಿರ್ತವೆ. ಯಾವ ಸಂದರ್ಭ ಎಂಬ ಅಬಿಮೆಲೆಕನಿಗೆ ದಾವೀದನ ಮೇಲೆ ಬಹಳ ಒಳ್ಳೆಯ ಒಂದು ಅಭಿಮಾನ ಇರ್ತದೆ. ಅವನು ದಾವೀದನಿಗೆ ಹೇಳ್ತಾನೆ, ನೀನು ನನ್ನ ಬಳಿಗೆ ಬಂದ ಸಮಯದಿಂದಲೂ ನೀನು ಉತ್ತಮನಾಗಿದ್ದೆ ಎಂದು ನಾನು ಬಲ್ಲೆ. ಆದರೆ ಫಿಲಿಸ್ಟಿಯರ ಯುದ್ಧ ಭಟರುಗಳು, ಶತಾಧಿಪತಿಗಳು ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ದಾವೀದನು ನಮ್ಮ ಜೊತೆಗೆ ಯುದ್ಧಕ್ಕೆ ಬರಬಾರದು. ಯಾಕೆ ಗೊತ್ತ್ರಿ? ಈ ಫಿಲಿಸ್ಟಿಯರು ಯಾರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇಸ್ರಾಯೇಲ್ನ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದಾರೆ. ದಾವೀದನು ಯಾವ ದೇಶದವನಂದ್ರೆ ಇಸ್ರಾಯೇಲಿಯನ್. ಅವನು ಯಾಕೆ ಈ ಅಬಿಮೆಲೆಕನ ಬಳಿಗೆ ಬಂದು ಸೇರಿದ್ದಾನಂದ್ರೆ ಸೌಲನ ಭಯದ ನಿಮಿತ್ತ. ಸೌಲನು ಯಾವಾಗಲೂ ಇವನನ್ನು ಸುತ್ತಕೊಂಡು ಹೊಡಿಲಿಕ್ಕೆ ಕೊಂದಾಗ್ಬಿಡ್ಬೇಕು ಅಂತ ಹುಡುಕ್ತಾ ಇದ್ದರಿಂದ ಅವನನ್ನು ಇವನು ಯಾಕೆ ಹೊಡಿಲಿಕ್ಕಾಗಿಲ್ಲ. ಗೊಲ್ಯಾತನನ್ನೇ ಹೊಡೆದು ಕೊಂದ ದಾವೀದನು ಈ ಸೌಲನನ್ನು ಯಾಕೆ ಹೊಡೆದು ಕೊಂದಾಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವನು ಅಭಿಷೇಕಿಸಲ್ಪಟ್ಟವನು. ಸಮುವೇಲನೆಂಬ ಪ್ರವಾದಿಯಿಂದ ದೇವರ ಚಿತ್ತಕ್ಕನುಸಾರ ಅಭಿಷೇಕ ಹೊಂದಿ ಇಸ್ರಾಯೇಲಿಗೆ ಅರಸನಾಗಿದ್ದಾನೆ. ಆದ್ದರಿಂದ ಅವನ ಮುಟ್ಟಕೂಡದು. ಅವನ ಮೇಲಿರುವ ಅಭಿಷೇಕಕ್ಕೆ ಭಯಪಟ್ಟಿದ್ದ ದಾವೀದ, ಅವನಿಗೆ ಭಯಪಟ್ಟಿರಲಿಲ್ಲ. ಈಗ ಅವನಿಗೆ ತಪ್ಪಿಸಿಕೊಂಡು ಕಾಡಾಗಿ ಸುತ್ತಾಡ್ತಿದ್ದಾನ. ಅವನ ಜೊತೆಗೆ ಎಷ್ಟು ಜನರಿದ್ದಾರೆ ಅಂದ್ರೆ ಸುಮಾರು 600 ಜನಗಳು ಈ ದಾವೀದನ ಜೊತೆಗೆ ಇರ್ತಾರೆ. ಅವರುಗಳು ಯುದ್ಧ ಭಟರುಗಳಾಗಿರ್ತಾರೆ. ಇವರು ದಾವೀದನ ಪಕ್ಷದವರಾಗಿರ್ತಾರೆ. ಎಲ್ಲರನ್ನು ಕರ್ಕೊಂಡು ಕಾಡಾಗಿ ಸುತ್ತಾಡ್ತಾ ಇರ್ತಾನೆ. ಕೊನೆಗೆ ಅವನೇನು ಆಲೋಚನೆ ಮಾಡ್ತಾನಂದ್ರೆ, ನಾನು ಫಿಲಿಸ್ಟಿಯರ ದೇಶದ ಒಳಗೆ ಹೋಗಿ ಸೇರ್ಕೊಂಡ್ರೆ ಸೌಲನು ಯಾರಿಗೆ ಭಯ ಪಡ್ತಾನೆ? ಫಿಲಿಸ್ಟಿಯರನ್ನು ನೋಡಿ ಭಯ ಪಡ್ತಾನೆ. ಸೌಲನಾಗಲಿ ಸೌಲನ ಯುದ್ಧ ಭಟರುಗಳಾಗಲಿ ಯಾರಿಗೆ ಭಯ ಪಡ್ತಾರೆ ಅಂದ್ರೆ ಫಿಲಿಸ್ಟಿಯರಿಗೆ ಭಯ ಪಡ್ತಾರೆ. ಅದನ್ನ ಎಲ್ಲಿ ನೋಡ್ತೀವಿ? ಗೊಲ್ಯಾತನಿಗೂ ದಾವೀದನಿಗೂ ನಡೆಯುವಂತಹ ಆ ಒಂದು
ಹೋರಾಟದ ಸಮಯ, ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಆ ಸಂದರ್ಭ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಸೌಲನಾಗಲಿ ಸೌಲನ ಯುದ್ಧ ಭಟರುಗಳಾಗಲಿ ಗೊಲ್ಯಾತನ ಬಳಿಗೆ ಒಬ್ಬನ ಬಳಿಗೆ ಯುದ್ಧ ಮಾಡೋದಕ್ಕೆ ಭಯಪಟ್ಟಿದ್ರು. ಹೀಗಿರುವಲ್ಲಿ ಫಿಲಿಸ್ಟಿಯ ದೇಶದ ಒಳಗೆ ಹೋಗಿ ಸೇರ್ಕೊಳ್ತಾನೆ. ಸೇರ್ಕೊಂಡಾದ ಮೇಲೆ ಅವರು ಇಸ್ರಾಯೇಲ್ನ ಮೇಲೆ ಯುದ್ಧಕ್ಕೆ ಬರುವಾಗ ದಾವೀದನು ಕೂಡ ಬರ್ತಾನೆ. ಆದ್ರೆ ಫಿಲಿಸ್ಟಿಯ ಶತಾಧಿಪತಿಗಳು ಹೇಳ್ತಾರೆ, ಅವನು ಅಲ್ಲಿ ಯುದ್ಧಕ್ಕೆ ಬಂದ್ರೆ ಸಡನ್ ಆಗಿ ನಮಗೆ ತಿರುಗಿ ಬಿದ್ರೆ, ಅವನ ಜೊತೆಗೂ ಒಂದು ದೊಡ್ಡ ಸೈನ್ಯ ಇದೆ, ಅಲ್ಲಿ ಇಸ್ರಾಯೇಲರ ಸೈನ್ಯ ಇದೆ. ದಾವೀದನ ಬಳಿಯಲ್ಲಿ ಒಂದು 600 ಜನಗಳ ಯುದ್ಧ ಭಟರುಗಳಿದ್ದಾರೆ. ಈ ದಾವೀದನು ಅಲ್ಲಿ ಸುಪ್ರಸಿದ್ಧನಾಗಿದ್ದಾನೆ. ಅವನ ಬಗ್ಗೆ ಅಲ್ಲಿ ಏನಂತ ಹಾಡಿದ್ದಾರೆ? ಸೌಲನು ಎಷ್ಟು ಮಂದಿನ ಸಾಯಿಸಿದನು? ಸೌಲನು 1000 ಜನರನ್ನು ಕೊಂದನು, ದಾವೀದನು 10,000 ಜನರನ್ನು ಕೊಂದವನು ಎಂಬುದಾಗಿ ಹಾಡಿದ್ದಾರೆ. ಹಾಗಾಗಿ ಇವನು ಅಲ್ಲಿ ಬಂದು ನಾವು ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ಸಡನ್ ಆಗಿ ಇವನು ನಮ್ಮ ಮೇಲೆ ತಿರುಗಿ ಬಿದ್ರೆ ಅದಕ್ಕೆ ಅವನು ಯುದ್ಧಕ್ಕೆ ಬರಬಾರದು, ಅವನ ಕಳಿಸಿಬಿಡುವ ಅಂತ ಅಬೀಮೆಲೆಕನು ಅವನನ್ನು ಕಳಿಸಿಬಿಡ್ತಾನೆ. ಆ ಸಮಯದಲ್ಲಿ ರಚಿಸಿದ ಕೀರ್ತನೆಯ ಭಾಗವೇ ಈ ಒಂದು ಹಾಡು. ಈ ಹಾಡಿನಲ್ಲಿ ಮೊದಲನೆಯ ವಚನದಲ್ಲಿ ಹೇಳಲ್ಪಡುತ್ತೆ ನೋಡಿ, ನಾನು ಎಲ್ಲಾ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದು. ಅವನು ಓಡಿಸಿಬಿಟ್ರು, ಆಶ್ರಯವನ್ನು ಹುಡ್ಕೊಂಡು ಹೋಗಿದ್ದಾನೆ. ಈಗ ಅವನೇ ಇವನನ್ನ ಕಳಿಸಿಬಿಟ್ಟಿದ್ದಾನೆ, ನೀನು ಯುದ್ಧಕ್ಕೆಲ್ಲ ಬರೋದು ಬೇಡಪ್ಪ, ನೀನು ಹೋಗು. ಅವನು ಕಳಿಸಿಬಿಟ್ಟ ಕಾಲವಾದರೂ, ಮತ್ತೊಬ್ಬನನ್ನ ಹೊಡೆಯುವ ಕಾಲವಾದರೂ, ನನಗೆ ಕಷ್ಟದ ಸಮಯವಾದರೂ, ನನಗೆ ಸುಖದ ಸಮಯವಾದರೂ, ಯಾವುದೇ ಕಾಲಗಳಾದರೂ ಎಲ್ಲಾ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವೇನು. ನಾವು ಸ್ತುತಿಸ್ತೇವೆ. ಕಷ್ಟ ಬಂದಾಗ ಕೆಲವೊಂದು ಸಮಯದಲ್ಲಿ ನಾವು ಜಿಗುಪ್ಸೆ ಆಗ್ಬಿಡ್ತೀವಲ್ಲ, ನಾವು ಕೂಡ ದಾವೀದನ ಹಾಗೆ ಎಲ್ಲಾ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವ ಹಂಗಿನಲ್ಲಿದ್ದೇವೆ. ಸ್ತುತಿಸಲು ಕಲಿಬೇಕು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದು. ನಮ್ಮ ಬಾಯಿಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುವ, ಕೃತಜ್ಞತೆ ಸಲ್ಲಿಸುವ ಮಾತುಗಳು ಯಾವಾಗಲೂ ನಮ್ಮ ಬಾಯಲ್ಲಿ ಇರ್ತಾವ. ಕೆಲವೊಂದು ಸಮಯದಲ್ಲಿ ಸಿನಿಮಾ ಹಾಡುಗಳಿರ್ತವೆ, ಕೆಲವೊಂದು ಸಮಯದಲ್ಲಿ ಸಿನಿಮಾ ಕಾಮಿಡಿಗಳಿರ್ತವೆ, ಕೆಲವೊಂದು ಸಮಯದಲ್ಲಿ ಟಿವಿಯಲ್ಲಿ ಇನ್ನೂ ಕೂಡ ಕೆಲವು ಜನಗಳಿದ್ದಾರೆ ಕ್ರೈಸ್ತರಾಗಿ ಮಾರ್ಪಟ್ಟಿದ್ರು, ಸಿನಿಮಾ ನೋಡೋದನ್ನು ಬಿಡದೆ ಸಿನಿಮಾ ಆಕ್ಟರ್ಗಳಿಗೆ ಫ್ಯಾನ್ಗಳಾಗಿ, ರಸಿಕರುಗಳಾಗಿ ಇನ್ನೂ ಕೂಡ ಉಳಿದವರು ಇದ್ದಾರೆ. ಆದ್ರೆ ದಾವೀದನ ಬಾಯಿಯಲ್ಲಿ ಯಾರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ಯಾವಾಗಲೂ ಇರ್ತದೆ? ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ಅವನ ಬಾಯಲ್ಲಿ ಯಾವಾಗಲೂ ಇರ್ತದೆ. ಅವನ ಹೀರೋ ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಮ್ಮ ತಂದೆಯಾದ ದೇವರೇ, ನಮ್ಮ ಪವಿತ್ರಾತ್ಮನೇ. ಅವನ ರಸಿಕತನ ಯಾರಲ್ಲಿ ಇತ್ತಂದ್ರೆ ನಮ್ಮ ದೇವರಲ್ಲಿಯೇ ಇತ್ತು, ಬಿಟ್ರೆ ಬೇರೆ ಯಾರಲ್ಲಿ ಅವನ ಅಂತ ರಸಿಕತನ ಇರಲಿಲ್ಲ. ಅವನು ಫಿಲಿಸ್ಟಿಯ ದೇಶದ ಒಳಗೆ ಹೋಗ್ಬೇಕಾದ್ರೆ ಅವನಿಗೆ 2 ಹೆಂಡತಿಯರಿರ್ತಾರೆ, 2 ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಆ 2 ಹೆಂಡತಿಯರುಗಳಿಗಿಂತ ಹೆಚ್ಚಾದ ಪ್ರೀತಿಯು, ರಸಿಕತನವು ಅವನ ದೇವರ ಮೇಲೆ ಅವನಿಗಿತ್ತು. ಅದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಾವೀದನ ಕೀರ್ತನೆಯನ್ನು ಓದಿಕೊಳ್ಳುವಾಗ ದಾವೀದನು ಹಾಗಿದ್ದಾನೆ, ನಾನು ಹೇಗಿದ್ದೇನೆ? ನಾನು ಎಲ್ಲಾ ಕಾಲಗಳಲ್ಲಿ ದೇವರನ್ನು ಸ್ತುತಿಸ್ತೇನಾ? ನನ್ನ ಬಾಯಲ್ಲಿ ಯಾವಾಗಲೂ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಸ್ವಭಾವ ನನ್ನಲ್ಲಿ ಇದೆಯಾ ಎಂಬುದು ನೋಡ್ಕೋಬೇಕು. ಮೇಲೆ ಕೂತ್ಕೊಳ್ಳೋದ್ರೆ ಕೂತ್ಕೋಬೇಕು, ಚೇರಲ್ಲಿ ಕೂತ್ಕೊಳ್ಳೋದು. ಯಾರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಬಹಳ ಕಷ್ಟ ಅನಿಸ್ತದೆ, ವಯಸ್ಸಾಗಿರ್ತದೆ, ಯಾರಿಗೆ ಆರೋಗ್ಯ ತೊಂದರೆ ಇದೆ ಅಂತವರು ಚೇರ್ಗಳನ್ನು ಉಪಯೋಗಿಸಿಕೊಳ್ಬಹುದು. ಈ ಸಮಯದಲ್ಲಿ 6ನೇ ವಚನದ ಕಡೆಗೆ ಹೋಗೋಣ. ಈ ಬಡವನು ಕೂಗಿದನು, ಅದನ್ನು ಕರ್ತನು ಕೇಳಿ ಅವನ ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ಅವನನ್ನು ರಕ್ಷಿಸಿದನು. ದಾವೀದ ಏನ್ ಹೇಳ್ತಾನ? ಅವನು ತನಗೆ ಹೇಳ್ಕೊಳ್ತಾನ, ಈ ಬಡವನು ಕೂಗಿದನು ಎಂದು ದೇವರ ಮುಂದೆ ಹೇಳಿಕೊಳ್ತಿದ್ದಾನ. ಈ ಬಡವ, ಅವನನ್ನು ಯಾರಾದ್ರೂ ಬಡವ ಅಂತ ಹೇಳ್ಬೋದ್ರಿ? ಅವನು ತನಗೆ ಹೇಳ್ಕೊಳ್ತಾನ, ಈ ಬಡವ ಕೂಗುತ್ತಾ ಇದ್ದೆ, ಕರ್ತನು ನನ್ನ ಕೂಗನ್ನು ಕೇಳಿದನು, ನನ್ನನ್ನು ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ನನ್ನನ್ನು ಬಿಡಿಸಿ
ಆ ಬಡವನ ಯುದ್ಧ ಭಟ್ರುಗಳು ಎಷ್ಟು ಮಂದಿ? 600 ಮಂದಿ ಯುದ್ಧ ಭಟ್ರುಗಳಿದ್ದ. ಇವರೆಲ್ಲರೂ ಫಿಲಿಸ್ಟಿಯ ದೇಶದ ಒಳಗೆ ಹೋಗುವಾಗ ಬರೀ ಯುದ್ಧ ಭಟ್ರುಗಳು ಮಾತ್ರ ಹೋಗ್ಲಿಲ್ರಿ. ಆ ಯುದ್ಧ ಭಟರುಗಳ ಪತ್ನಿಯರು, ಮಕ್ಕಳು, ಕುಟುಂಬ ಸಮೇತರಾಗಿ ಅವರೆಲ್ಲರೂ ಇಸ್ರಾಯೇಲನ್ನು ಬಿಟ್ಟು ಬಿಟ್ಟು ಫಿಲಿಸ್ಟಿಯ ದೇಶವನ್ನು ಹೋಗಿ ಸೇರ್ಕೊಂಡು ಅವನ ಮಾತನ್ನು ಕೇಳೋದಕ್ಕೆ ಅವನ ಜೊತೆಗೆ ಒಂದು ದೊಡ್ಡ ಪಂಗಡವೇ ಇದೆ. ಇಲ್ಲಿ ಅವನು ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಫಿಲಿಸ್ಟಿಯ ಸೈನ್ಯದೊಂದಿಗೆ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ 400 ಮಂದಿ ಅವನ ಜೊತೆಗೆ ಬಂದಿರ್ತಾರೆ. 600 ಮಂದಿ ಆ ದೇಶದೊಳಗೆ ಹೋಗಿರ್ತಾರೆ. ಆದ್ರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ 400 ಮಂದಿ ಅವನ ಜೊತೆಗೆ ಇರ್ತಾರೆ. ಈ 400 ಮಂದಿ ಜನಗಳನ್ನು ಕೂಡ ಕರ್ಕೊಂಡು ಅವನು ತಿರುಗಿ ಚಿಕ್ಲಗ್ ಎಂಬ ಸ್ಥಳವನ್ನು, ಎಂಬ ಪಟ್ಟಣ, ಈ ದಾವಿದನಿಗೆ, ದಾವಿದನ ಪರಿವಾರದವರಿಗೆ ಅಂತ ಕೊಟ್ಟಿರ್ತಾನೆ ಅರಸ. ಆ ಚಿಕ್ಲಗ್ನ ಒಳಗೆ ಹೋಗಿ ಸೇರ್ಕೋತಾನೆ. 400 ಮಂದಿ ಯುದ್ಧ ಭಟರುಗಳು ಜೊತೆಗೆ ಇದ್ದಾರೆ. ಮಾತ್ರವಲ್ಲದೆ ಇನ್ನು ಕೆಲವು ಯುದ್ಧ ಭಟರುಗಳು ಅವರವರುಗಳ ಮನೆಗಳಲ್ಲಿ ವಾಸವಾಗಿದ್ದಾರೆ. ಅವರವರ ಕುಟುಂಬಗಳು ಸಮೇತವಾಗಿ ಅಲ್ಲಿ ವಾಸವಾಗಿದ್ದಾರೆ. ಇವನೊಂದು ಮಾತನ್ನ ಹೇಳಿದ್ರೆ 400 ಮಂದಿ ಎದ್ದು ನಿಂತ್ಕೊಳ್ತಾರೆ ಯುದ್ಧಕ್ಕಾದ್ರೆ. ಇವನ್ ಹೇಳ್ತಾನೆ, ಈ ಬಡವನು ಕೂಗಿಕೊಂಡೆ, ಕರ್ತನು ನನ್ನ ಕೂಗನ್ನು ಕೇಳಿಸಿಕೊಂಡು ನನ್ನನ್ನು ಎಲ್ಲಾ ಇಕ್ಕಟ್ಟುಗಳಿಂದ ನನ್ನನ್ನು ಬಿಡಿಸಿದ. ನಮ್ ಜೊತೆಗೆ ಒಂದು 20 ಮಂದಿ ಇದ್ರೆ ಏನ್ ಮಾಡ್ತೀವ್ರಿ? ಓಯ್ ಅಂತ. ಒಂದ್ 40 ಮಂದಿ ಗುಂಪಿರಬಾರ್ದು ನಮ್ ಜೊತೆಗೆ, ನಮ್ ಮಾತು ಕೇಳೋರು. ನಾವೇ ರಾಜರುಗಳಾಗ್ಬಿಟ್ಟಿರ್ತೀವಿ. ಆದ್ರೆ ದಾವಿದನಿಂದ ನಾವು ಕಲಿಬೇಕ್ರಿ. ಒಬ್ಬನೇ ನಿಂತುಕೊಂಡು ಒಬ್ಬ ದೊಡ್ಡ ಗೊಲ್ಯಾತನನ್ನು ಹೊಡೆದು ಉರುಳಿಸಿದವನು. ಅವನಿಗೆ ಒಬ್ಬನೇ ನಿಂತುಕೊಂಡು ಯುದ್ಧ ಮಾಡುವಂತಹ ಕೆಚ್ಚೆದೆಯುಳ್ಳ ಒಬ್ಬ ಮನುಷ್ಯ. ಅದೇ ಸಮಯದಲ್ಲಿ ಅವನ ಜೊತೆಗೆ ಸಹಕರಿಸೋದಕ್ಕೆ 400 ಮಂದಿ ಯುದ್ಧ ಭಟರುಗಳು ಅವನ ಜೊತೆಗೆ ನಿಂತಿದ್ದಾರೆ. ಆದ್ರೆ ಅವನು ಹೇಳ್ತಾನೆ, ಈ ಬಡವ, ನಮ್ಮಲ್ಲಿ ಅಂತರ್ಗುಣ ಬರಬೇಕು. ನಮ್ಮ ವಿದ್ಯೆ ಎಷ್ಟು, ನಮ್ಮ ಬುದ್ಧಿ ಎಷ್ಟು, ನಮ್ಮ ಹಣಕಾಸು ಎಷ್ಟು, ನಮ್ಮ ಐಶ್ವರ್ಯಗಳೆಷ್ಟು, ನಮ್ಮ ಸೊತ್ತುಗಳೆಷ್ಟು, ನಮ್ಮ ಕುಟುಂಬದವರುಗಳು ಎಷ್ಟು ಮಂದಿ, ನಮ್ಮ ಕಳ್ಳು ಬಳ್ಳಿಗಳೆಷ್ಟು, ನಮಗೆ ಎಷ್ಟು ಮಂದಿ ಗಂಡು ಮಕ್ಕಳು, ನಮಗೆ ಎಷ್ಟು ಮಂದಿ ಹೆಣ್ಣು ಮಕ್ಕಳು, ಇದೆಲ್ಲವನ್ನು ಬದಿಗಿರಿಸಿ ದೇವರ ಮುಂದೆ ನಿಂತುಕೊಳ್ಳುವಾಗ ನಾನು ಬಡವ ಕರ್ತನೆ, ನೀನು ಕೊಟ್ಟ ಬುದ್ಧಿ, ನೀನು ಕೊಟ್ಟಿರುವ ಆರೋಗ್ಯ, ನೀನು ಕೊಟ್ಟಿರುವ ತಿಳುವಳಿಕೆ, ನೀನು ಕೊಟ್ಟಿರುವ ಆತ್ಮ, ನೀನು ಕೊಟ್ಟಿರುವ ಪ್ರಾಣ, ನನ್ನದೆಂದು ಏನೂ ಇಲ್ಲ, ಎಲ್ಲ ನಿನ್ನದೇ. ನೀನು ಕೊಟ್ಟಿದ್ದು, ನಾ ಎಲ್ಲ ನಿನ್ನಿಂದ ಹೊಂದಿಕೊಂಡದ್ದೇ ಬಿಟ್ರೆ ನನ್ನದೆಂದು ಏನೂ ಇಲ್ಲ. ಅವನು ಹೇಳ್ತಾನೆ, 400 ಮಂದಿ ಜನಗಳನ್ನ ಜೊತೆಗೆ ಇಟ್ಕೊಂಡಿರೋನಿಗೆ ಇಕ್ಕಟ್ಟಿಯಾಗಿ ಬರ್ತದೆ. ಒಬ್ಬನ ಹೋಗಿ ಕೊಲೆ ಮಾಡಿ ಬಂದ್ರೆ ಕೊಲೆ ಮಾಡಿ ಬಂದ್ಬಿಡ್ತಾನೆ. ಅವನ ಯುದ್ಧ ಭಟರುಗಳು ಹೇಳ್ತಾರೆ, ದಾವಿದನೇ ಒಂದು ಮಾತು ಹೇಳಿ, ನೀನು ಸೌಲನ್ನ ಸುಮ್ಮನೆ ಒಂದೇ ಒಂದು ಕ್ಷಣದಲ್ಲಿ ಅವನ್ನ ಒಡೆದು ಉರುಳಿಸ್ಬಿಟ್ಟು ಬಂದ್ಬಿಡ್ತೀವಿ. ತಲೆ ತಗೊಂಡ್ಬರ್ಬೇಕಾ ಹೇಳು, ಅವನ ತಲೆ ಕತ್ತರಿಸ್ತಾರ್ಬೇಕಾ ಹೇಳು. ಹೇಳ್ತಾರೆ, ಸುಮ್ಮನೆ ಅವನು ದೇವರ ಪ್ರವಾದಿಯಿಂದ ಅಭಿಷೇಕ ಹೊಂದಿಕೊಂಡು ಅವನಿಗೆ ಮುಟ್ಟಿದ್ರೆ ಅವನನ್ನು ಅಭಿಷೇಕಿಸಿದ ದೇವರು ನಮ್ಮ ಮೇಲೆ ಸಿಟ್ಟುಕೊಳ್ತಾರೆ. ಅವರ ಸಿಟ್ಟಿನ ಮುಂದೆ ನಾವು ನಿಂತ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ದೇವರಿಂದ ಅಭಿಷೇಕ ಹೊಂದಿದ ಮನುಷ್ಯನನ್ನು ಮುಟ್ಟಬಾರದು, ಸುಮ್ಮನೆ ಇರಿ. ಯುದ್ಧ ಭಟ್ರುಗಳು ಹೇಳ್ತಾರೆ, ಅವನನ್ನು ಉರುಳಿಸ್ಬಿಡ್ತೀವಿ ಅಂತ. ನೋಡ್ರಿ, ಅಂತ ಶೂರರುಗಳು ಅವನ ಜೊತೆಗಿದ್ದಾರೆ. ಆದ್ರೆ ಅವನು ಹೇಳ್ತಾನೆ, ನನಗೆ ಇಕ್ಕಟ್ಟು ಇದೆ, ನನಗಿರುವ ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ಆತನು ನನ್ನನ್ನು ಬಿಡಿಸಿದ. ಯುದ್ಧ ಭಟ್ರುಗಳಲ್ಲ, ಸೈನ್ಯಗಳಲ್ಲ, ತನಗಿರುವ ಧೈರ್ಯದ ಕೆಚ್ಚೆದೆ ಅಲ್ಲ, ಆತನನ್ನು ಬಿಡಿಸಿದನು ಎಂದು ದಾವಿದನು ಹೇಳುತ್ತಾನೆ. ಅಷ್ಟು ತಗ್ಗುವಿಕೆಯ ಮನೋಭಾವನೆ ಉಳ್ಳವರಾಗಿ ಇಂದು ಕ್ರೈಸ್ತರಾಗಿರುವ ನೀವುಗಳು ಮತ್ತು ನಾನು ಇರಬೇಕು. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾವಾಗಲೂ ಕೇಳಿಸಿಕೊಂಡಿರ್ತೇವೆ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪವಿತ್ರಾತ್ಮನು ಇಳಿದು ಬರುತ್ತಿದ್ದನು, ತನ್ನ ಕಾರ್ಯವನ್ನು ನಿರ್ವಹಿಸಿ ತಿರುಗಿ ಏರಿ ಹೋಗಿ ಬಿಡುತ್ತಿದ್ದನು. ಹೊಸ ಒಡಂಬಡಿಕೆಯ ಕಾಲದಲ್ಲಿಯೇ ಪವಿತ್ರಾತ್ಮನು ನಮ್ಮ ಒಳಗೆ ಬಂದು ಪ್ರವೇಶಿಸಿದ ಮೇಲೆ ನಾವು ಎತ್ತಲ್ಪಡುವವರೆಗೂ ಅಥವಾ ನಮ್ಮ ಮರಣವು ಸಂಭವಿಸುವವರೆಗೂ ನಮ್ಮ ಜೊತೆಗೇ ಇರುವಾತನಾಗಿರ್ತಾನೆ.
ಈಗ ಕೆಲವು ಸಮಯದಲ್ಲಿ ಪವಿತ್ರಾತ್ಮನ ಅನುಭವವನ್ನು ಅನುಭವಿಸಿರುವ ದಾವೀದನು ದೇವರ ಸರ್ವಶಕ್ತತೆಯನ್ನು ಹಾಗೆ ಹೊಗಳುವುದಾದ್ರೆ, ಯಾವಾಗಲೂ ಪವಿತ್ರಾತ್ಮ ನಮ್ಮೊಳಗಿದ್ದುಕೊಂಡು ನಮ್ಮ ಶರೀರಗಳನ್ನು ಆತನ ಆಲಯವನ್ನಾಗಿ ಅಲಂಕರಿಸಿಕೊಂಡು ನಮ್ಮನ್ನು ಬೋಧಿಸ್ತಾ ಎಚ್ಚರಿಸ್ತಾ ಇರ್ತಾರಲ್ಲ, ನಾವು ಇನ್ನೆಷ್ಟು ತಗ್ಗಿ ಹೋಗಿರ್ಬೇಕು, ನಾವಿನ್ನೆಷ್ಟು ದೇವರ ಮುಂದೆ ಶರಣಾಗತರಾಗಿ ನಿಲ್ಲಬೇಕು. ಆಲೋಚನೆ ಮಾಡಿ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅಂತ ತಗ್ಗಿಸಿಕೊಳ್ಳುವಿಕೆಯ ಮನೋಭಾವನೆ ಬರಲೇಬೇಕು. 8ನೆಯ ವಚನ, ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡಿರಿ, ಆತನಲ್ಲಿ ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡ್ರಿ. 10 ಮಂದಿ ಒಂದು ಗುಂಪು ಕೂತ್ಕೊಂಡು 7 ಮಂದಿ ಬಿರಿಯಾನಿ ತಿಂತಾ ಇದ್ದ. ಚಿಕನ್ ಬಿರಿಯಾನಿ ತಾನೆ ಎಲ್ರಿಗೂ ಬಹಳ ಇಷ್ಟ. ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ 65 ಕಬಾಬ್ ಇಟ್ಕೊಂಡಿದ್ದಾರೆ, ಕೆಂಪು ಕೆಂಪಾಗಿ ಕಾಣ್ತಾ ಇದ್ದಾವೆ. ಮತ್ತೆ ಮೊಸರು ಬಾಜಿ ಪಚಡಿ ಅಂತ ಹೇಳ್ತಾರೆ, ಅದು ಇಟ್ಕೊಂಡಿದ್ದಾರೆ. ಮತ್ತೇನ್ರಿ ಏನೋ ಒಂದು ಕುರ್ಮಾ ಮಾಡಿದಾರ, ಅದು ಇಟ್ಕೊಂಡಿದ್ದಾರೆ, ತಿಂತಾ ಇದ್ದಾರೆ. 7 ಮಂದಿ ತಿಂತಾ ಇದ್ದಾರೆ. 7 ಮಂದಿಯ ಬಳಿಗೆ 3 ಮಂದಿ ಕೇಳ್ತಾರೆ, ಹೇಗಿದೆ ಅಂತ. ಚೆನ್ನಾಗಿದೆ. ಕಬಾಬ್ ಹೇಗಿದೆ? ಕಬಾಬ್ ತಿಂದು ತೋರಿಸ್ಬಿಟ್ಟು ಹೇಳ್ತಾರೆ, ಚೆನ್ನಾಗಿದೆ. ಈಗ ಈ 3 ಮಂದಿಯನ್ನು ಹೊರಗಿರುವ ಒಂದು ಸ್ವಲ್ಪ ಜನ ಕೇಳ್ತಾರೆ, ಹೇಗಿತ್ತು ಬಿರಿಯಾನಿ ಅಂತ. ತಿನ್ನದವರು ಏನ್ ಹೇಳಲಿಕ್ಕೆ ಸಾಧ್ಯ? ಚೆನ್ನಾಗಿ ಇದೆಯಂತೆ ಅಂತ ಹೇಳಲಿಕ್ಕೆ ಸಾಧ್ಯ, ಬಿಟ್ರೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಆ 7 ಮಂದಿ ತಿಂದವರಿದ್ದಾರೆ ನೋಡ್ರಿ, ಅವರನ್ನ ಜನಗಳು ಕೇಳ್ತಾರೆ, ಹೇಗಿತ್ರಿ ಪಾರ್ಟಿ? ಸೂಪರ್ ಆಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಯಾರು ಹೇಳ್ತಾರೆ? ರುಚಿ ನೋಡಿದವರು ಹೇಳ್ತಾರೆ ಚೆನ್ನಾಗಿತ್ತು. ರುಚಿ ನೋಡದೆ ಜೊತೆಗೆ ಇದ್ದಂತವರಾದ್ರೂ ಚೆನ್ನಾಗಿತ್ತಂತೆ. ಯಾಕಪ್ಪ ನೀ ತಿಂದಿಲ್ಲ? ನಾನು ತಿಂದಿಲ್ಲ, ನನಗೆ ಕೊಟ್ಟಿಲ್ಲ. ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡಿರಿ ಎಂದು ಹೇಳುವಾಗ ಯಾರು ರುಚಿ ನೋಡಿರ್ತಾರ ಅವರಿಗೆ ಗೊತ್ತು ಕರ್ತನು ಎಷ್ಟು ಒಳ್ಳೆಯವನೆಂದು. ರುಚಿ ನೋಡಿದವರಿಗೆಲ್ಲ ಗೊತ್ತಾಗೋದಿಲ್ರಿ. ಪವಿತ್ರಾತ್ಮನ ಅಭಿಷೇಕದ ಪ್ರಸನ್ನತೆ ಏನೆಂಬುದನ್ನು ರುಚಿಸಿ ನೋಡಿದವರಿಗೆ ಗೊತ್ತು, ರುಚಿ ನೋಡಿದವರಿಗೆಲ್ಲ ಗೊತ್ತಿರಲ್ಲ. ಬಾಯಿ ಮಾತಿನಲ್ಲಿ ಹೇಳ್ಕೋಬಹುದು ಪವಿತ್ರಾತ್ಮನ ಕಾರ್ಯಗಳು, ಮತ್ತೆ ಬೈಬಲ್ ಅಲ್ಲಿ ಓದ್ಬಿಟ್ಟು ಹೇಳ್ಕೋತಿರ್ಬೋದು. ಆದ್ರೆ ರುಚಿಸಿ ನೋಡುವ ಅನುಭವಕ್ಕೆ ನಾವು ಬರಬೇಕು. ಈಗ 3 ಸಾಕ್ಷಿಗಳು ಹೇಳ್ಕೊಂಡ್ರು, ಒಂದೇ ಕುಟುಂಬದ 3 ಸಾಕ್ಷಿಗಳು ಎದ್ದೇಳಿದವು. ಅವರು ರುಚಿಸಿ ನೋಡಿದ್ದಾರೆ. ದೇವರು ನಮಗೆ ಪರಿಸ್ಥಿತಿ ಆಗ್ಲೇ ಇಲ್ಲ, ನಿಗೂಢವಾದ ಒಂದು ಸನ್ನಿವೇಶಕ್ಕೆ ಹೋಗ್ಬಿಟ್ಟೆವು, ಪ್ರಾರ್ಥನೆ ಮಾಡ್ಕೊಂಡೇ ಹೋದೆವು. ದೇವರು ಅಲ್ಲಿಂದ ಒಂದು ಸಹಾಯವನ್ನು ಏರ್ಪಡಿಸಿ 3ನೇ ದಿನ ಪರೀಕ್ಷೆ ಬರೆಯುವಾಗ ನನಗೆ ಪೂರ್ತಿ ತಲೆ ಸುತ್ತು, ಓದಿ ಕಲ್ತಿದ್ದೆಲ್ಲ ಜ್ಞಾಪಕ ಬರ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡಿದನು, ನಾನು ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆದೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಇಲ್ಲದವನಾಗಿ ಅಲೆದಾಡ್ತಾ ಇದ್ದೆ. ಆದ್ರೆ ನನ್ನ ತಾಯಿ ಒಂದು ಮಾತು ಕೂಡ ನನಗೆ ಹೇಳಿಲ್ಲ. ಬೇರೆಯವರಾಗಿದ್ರೆ ಒದ್ದು ಓಡಿಸ್ಬಿಡ್ತಿದ್ರು. ಆದ್ರೆ ಆ ತಾಯಿ ಒಂದು ವೇಳೆ ಮೊದಲ ತಾಯಿ ಆಗಿದ್ರೆ ಏನಾದ್ರು ಮಾಡ್ತಿತ್ತೇನಾ? ಈಗ ಕ್ರೈಸ್ತ ತಾಯಿ ಆಗ್ಬಿಟ್ಟಿದೆ. ಅದು ಏನ್ ಮಾಡ್ತದೆ ಅಂದ್ರೆ ತಾಳ್ಮೆ ಬಹಳ ಬಂದಿರ್ತದೆ. ದೇವರು ನನ್ನ ಜೀವನದಲ್ಲಿ ಕೆಲಸ ಅದ್ಭುತವಾದ ರೀತಿಯಲ್ಲಿ ಕೆಲಸವನ್ನು ಒದಗಿಸಿಕೊಟ್ಟಿದ್ದಾನೆ. ಜೀವನದಲ್ಲಿ ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನೆಂಬುದನ್ನು ಅನುಭವಿಸಿ ನೋಡಿದವರಿಗೆ ಗೊತ್ತು. ಬಾಯಲ್ಲಿ ಮಾತಾಡ್ತಾ ಇರ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಾಗಲ್ಲ. ಯಾರು ಬೇಕಾದ್ರೂ ಇದನ್ನ ಓದ್ಬಿಟ್ಟು ಹೇಳ್ಬೋದು, ದೇವರು ಒಳ್ಳೆಯವರಂತಪ್ಪ, ದೇವರು ಒಳ್ಳೆಯವ್ರಿ. ಸರಿ, ನಿಮಗೆ ಹೆಂಗ್ರಿ ಗೊತ್ತು? ಬೈಬಲ್ ನಲ್ಲಿ ಬರೆದಿದೆ, ಅದಕ್ಕಾಗಿ ನಮ್ಗೆ ಗೊತ್ತಾ ಅಷ್ಟೇ. ನಿನಗೆ ವೈಯಕ್ತಿಕ ಅನುಭವ ಇದೆಯಾ ದೇವರು ಎಷ್ಟು ಒಳ್ಳೆಯವನೆಂದು? ವೈಯಕ್ತಿಕ ಅನುಭವ ಬರ್ಬೇಕಂದ್ರೆ ನಾನ್ ರುಚಿಸ್ಬೇಕು. ಒಂದು ಬಿರಿಯಾನಿಯನ್ನು ಹೇಗೆ ರುಚಿಸಿ ನೋಡ್ಬಿಟ್ಟು ಚೆನ್ನಾಗಿದೆ, ಖಾರ ಇತ್ತು, ಉಪ್ಪಿತ್ತು, ಹುಳಿ ಇತ್ತು, ಇದು ಕಡಿಮೆ, ಇದು ಸರಿ ಇತ್ತು ಅಂತ ಹೇಳ್ತೀವಿ. ಹಾಗೆ ನಮ್ಮ ದೇವರ ಪ್ರೀತಿಯನ್ನು ನಾವು ಅನುಭವಿಸಿರ್ಬೇಕು. ನಮ್ಮ ದೇವರ ಅದ್ಭುತಗಳನ್ನು ನಾವು ಅನುಭವಿಸಿರ್ಬೇಕು. ಅದ್ಭುತಗಳು ನಡೆಯೋದಿಲ್ಲ ಅಂತ ಕೆಲವು ಜನಗಳು ಹೇಳ್ಕೊಳ್ತಾರೆ. ಆದರೆ ದೇವರು ಆತನ ಹೆಸರಲ್ಲಿ ಒಂದು ಹೆಸರು ಹೀಗೆ ಇರ್ತದೆ, ಆತನು ಅದ್ಭುತ ಸ್ವರೂಪನು.
ಆತನು ಆವತ್ತಿಗೂ ಅದ್ಭುತ ಮಾಡುವ ದೇವರೇ, ಇವತ್ತಿಗೂ ಅದ್ಭುತ ಮಾಡುವ ದೇವರೇ, ಮುಂದಕ್ಕೂ ಅದ್ಭುತ ಮಾಡುವ ದೇವರೇ ಆಗಿದ್ದಾನೆ. ಆತನ ಅದ್ಭುತಗಳನ್ನು ನಾವು ಅನುಭವಿಸಿ ನೋಡ್ಬೇಕು. ಆಗ ಗೊತ್ತಾಗ್ತದೆ ಆತನು ಒಳ್ಳೆಯವನು ಎಂಬುದು. ಆತನಲ್ಲಿ ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಯಾಕೆ ಧನ್ಯನು ಗೊತ್ತ್ರಿ? ಅದ್ಭುತಗಳನ್ನು ರುಚಿಸಿ ನೋಡ್ತಾನೆ, ಆತನ ಒಳ್ಳೆಯತನಗಳನ್ನು ರುಚಿಸಿ ನೋಡ್ತಾನೆ. ಅದ್ಭುತ ಅಂದ್ರೆ ಅರ್ಥ ಏನ್ರಿ? ನಾವು ಏನನ್ನು ಸಲ್ಲಿಸದೆ ಉಚಿತವಾಗಿ ನಾವು ಎದುರು ನೋಡಿದ್ದನ್ನು ಹೊತ್ತಿಕೊಳ್ಳುವ. ಯಾವುದೋ ಒಂದನ್ನು ಎದುರು ನೋಡ್ತಾ ಇರ್ತೀವಿ, ಎದುರು ನೋಡಿದ್ದಕ್ಕೆ ಏನ್ ಮಾಡಬೇಕಾಗಿದೆ? ನಾವು ಏನನ್ನು ಸಲ್ಲಿಸಿ ಅದನ್ನು ಹೊಂದ್ಕೊಳ್ಬೇಕಾಗಿರುತ್ತೆ. ಏನನ್ನು ಸಲ್ಲಿಸದೆ ಅದನ್ನು ಹಾಗೆ ಹೊಂದಿಕೊಳ್ಳೋದಾದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ದು ದೇವರೇ ನನಗೆ ಸಹಾಯ ಮಾಡು ಸಹಾಯ ಮಾಡು ಕೇಳ್ಕೊಳ್ತಾ ಇದ್ದು ನಾವು ಬಯಸಿದ್ದನ್ನು ಹಾಗೆ ಹೊಂದ್ಕೊಳ್ತೀವಾದ್ರೆ ಅದನ್ನು ಅದ್ಭುತ ಅಂತ ಹೇಳ್ತೀವಿ. ಕಣ್ಣಿಲ್ಲದ ಕುರುಡ, ಹುಟ್ಟು ಕುರುಡ ಬಾರ್ತೊಲೋಮಾಯ, ಅವನಿಗೆ ಹುಟ್ಟಿನಿಂದಲೂ ಕಣ್ಣೇ ಇಲ್ಲ, 2 ಕಣ್ಣುಗಳು ಇಲ್ಲ, ಹುಟ್ಟಿನಿಂದಲೇ ಅವನು ಕುರುಡ. ಬೆಳಕಂದ್ರೆ ಏನಂತ ಗೊತ್ತಿಲ್ಲ, ಬಣ್ಣಗಳಂದ್ರೆ ಏನಂತ ಅವನಿಗೆ ಗೊತ್ತಿಲ್ಲ, ಜನಗಳ ಮುಖ ಭಾವಗಳು ಹೇಗಿರ್ತವೆ ಗೊತ್ತಿಲ್ಲ, ಹುಟ್ಟಿನಿಂದಲೇ ಕುರುಡನು. ಈಗ ಅವನಿಗೆ ಯಾರೋ ಹೇಳ್ತಾ ಇದ್ದಾರೆ, ಯೇಸು ಅಲ್ಲಿ ಕುಷ್ಠರೋಗಿ ಸ್ವಸ್ಥಪಡಿಸಿದ್ರು, ಯೇಸು ಅಲ್ಲಿ ಸತ್ತವರನ್ನು ಎಬ್ಬಿಸಿದ್ರು. ಅವನಿಗೆ ಒಂದು ಅಪೇಕ್ಷೆ ಇದೆ, ನನಗೂ ಆ ಯೇಸು ಪ್ರಕಟವಾದ್ರೆ ನಾನು ಬೇಡಿಕೊಳ್ತೇನೆ, ನನಗೂ ಸಿಗೋದಾದ್ರೆ ಒಳ್ಳೆ, ಸಿಗೋದಾದ್ರೆ ಒಳ್ಳೆ. ಆಸ್ಪತ್ರೆಗೆ ಹೋಗಿ ಕಣ್ಣು ಗುಡ್ಡೆ ಅದಕ್ಕೆ ಬಹಳ ಹಣವನ್ನು ವೆಚ್ಚ ಮಾಡಬೇಕು. ಅದಕ್ಕೆ ಕೂಡ ಡಾಕ್ಟರ್ ಹೇಳಬೇಕು, ನಿನ್ನ ನರಗಳು, ಕಣ್ಣಿನ ನರಗಳು ಚೆನ್ನಾಗಿದ್ರೆ ಕಣ್ಣು ಒದಗಿಸ್ತಾರೆ, ನರಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕಣ್ಣು ಒದಗಿಸ್ಲಿಕ್ಕೆ ಆಗಲ್ಲ. ನೀನು ಕೋಟಿ ರೂಪಾಯಿ ಕೊಟ್ಟರು ಕಣ್ಣು ಒದಗಿಸ್ಲಿಕ್ಕೆ ಆಗೋಲ್ಲ. ಆದ್ರೆ ಬಾರ್ತೊಲೋಮಾಯನು ನಜರೇತಿನ ಯೇಸು ಕ್ರಿಸ್ತನ ಕಡೆಯಿಂದ ಕಣ್ಣುಗಳನ್ನು ಹೊಂದಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ಯೇಸು ಒಂದು ದಿನ ಆ ಕಡೆಗೆ ಹೋಗ್ತಾ ಇದ್ದಾರೆ, ನಜರೇತಿನ ಯೇಸುವೇ ನನಗೆ ಕರುಣಿಸು, ನನ್ನನ್ನು ಕರುಣಿಸು ಕೂಗ್ಕೊಳ್ತಾ ಇದ್ದಾನೆ. ನೀನ್ ನಂಬ್ತೀಯ? ನೀನು ಹುಟ್ಟು ಕುರುಡ, ಹುಟ್ಟಿದಾಗಲಿಂದ ಬೆಳಕೇ ನೋಡ್ಲಿಲ್ಲ, ನೀನ್ ನಂಬ್ತೀಯ ನಾನು ಕಣ್ಣು ಕೊಡ್ತೇನಂತ? ಬಾರ್ತೊಲೋಮಾಯ ಹೇಳ್ತಾನೆ, ನಾನು ನಂಬ್ತೀನಿ, ಹಾಗಾದ್ರೆ ನಿನಗೆ ನಾನು ಕಣ್ಣು ಕೊಡ್ತೇನೆ. ಎಷ್ಟು ಹಣ? ಅವನು ಅಪೇಕ್ಷಿಸಿದ್ದು ಕಣ್ಣು, ದೃಷ್ಟಿ ಕಾಣಬೇಕು. ಆದರೆ ಯಾವುದೇ ಹಣ ತೆಗೆದುಕೊಳ್ಳದೆ, ಯಾವುದೇ ವೆಚ್ಚವಿಲ್ಲದೆ, ಉಚಿತವಾಗಿ ಫ್ರೀ ಗಿಫ್ಟ್ ಅವನು ಬಯಸಿದ್ದನ್ನು ಅವನು ಹೊಂದಿಕೊಳ್ಳ. ಅವನು ನಂಬಿ ಪ್ರಾರ್ಥಿಸಿದಾಗ ಹೊಂದಿಕೊಂಡ, ಅದುವೇ ಅದ್ಭುತ. ಹಾಗಿರುವಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಅಪೇಕ್ಷಿಸಿದ ವಿಷಯಗಳಿಗೆ ದೇವರ ಬಳಿಗೆ ಇದ್ದು ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಅದನ್ನು ಹೊಂದಿಕೊಳ್ಳೋದಾದ್ರೆ ಅದು ಅದ್ಭುತ. ಆಮೇಲೆ ಇಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಅವನ ಜೀವನದಲ್ಲಿ ನೋಡಿ, ಅದ್ಭುತಗಳು ನಡಿಬಹುದು, ನಡೆಯದೆ ಹೋಗ್ಬೋದು. ನಮಗೆ ಅದ್ಭುತಗಳು ಬೇಕಾ? ಅದ್ಭುತ ಮಾಡುವಾತನ್ ಬೇಕಾ? ಅದ್ಭುತ ಮಾಡುವಾತ ನನ್ನ ಜೊತೆಗಿದ್ರೆ ಯಾವಾಗ ಅದ್ಭುತ ಮಾಡಬೇಕೆಂದು ಬಯಸ್ತಾನೆ ಅವಾಗ ಅದ್ಭುತ ಮಾಡ್ತಾನೆ. ಬರೀ ಅದ್ಭುತಗಳನ್ನು ಎದುರು ನೋಡಿ ಬರೋದಾದ್ರೆ ಅದ್ಭುತ ಸಿಗ್ತದೆ, ಆದ್ರೆ ಅದ್ಭುತ ಮಾಡುವ ಆತನು ಸಿಗೋದಿಲ್ಲ. ಅದ್ಭುತಗಳು ಇರ್ತವೆ, ಹೋಗ್ಬಿಡ್ತವೆ. ಒಳ್ಳೆಯಗಳು ನಮ್ಮ ಜೀವನದಲ್ಲಿ ನಡೀತಾವು, ಮತ್ತೆ ನಡೆಯದೆ ಹೋಗ್ಬಿಡ್ತಾವ. ಆದ್ರೆ ಒಳ್ಳೆಯ ದೇವರು ನಮ್ಮ ಜೊತೆಗಿದ್ರೆ ಯಾವಾಗಲೂ ಒಳ್ಳೆಯವುಗಳೇ ನಡೀತಾವೆ. ಯಾವಾಗ ನಾವು ಎದುರು ನೋಡ್ತೇವೆ ಅವಾಗ ಅದ್ಭುತಗಳು ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಡೀತಾವೆ. ಆದ್ದರಿಂದ ಅದ್ಭುತವನ್ನು ಎದುರು ನೋಡಬಾರ್ದ್ರಿ, ಅದ್ಭುತ ಸ್ವರೂಪನಾಗಿರುವ ಯೇಸು ಕ್ರಿಸ್ತನ ಎದುರು ನೋಡ್ಬೇಕು. ಯೇಸುವೆ ಪ್ರತಿದಿನ ಕೇಳ್ಕೋಬೇಕು, ಯೇಸುವೆ ನನ್ನ ಜೊತೆಗೆ ನೀವು ಇರಬೇಕು, ನನ್ನ ನಡೆಸಬೇಕು, ನೀವು ಹೇಗೆ ನಡೆಸ್ತೀರೋ ಹಾಗೆ ನಾನು ನಡಿಬೇಕು, ನಿನ್ನನ್ನು ಖುಷಿ ಪಡಿಸಬೇಕು, ನಿನ್ನನ್ನು ದುಃಖ ಪಡಿಸುವ ವಿಷಯಗಳು ನಾನು ಮಾಡದ ಹಾಗೆ. ಅದಕ್ಕೆ ಪರಲೋಕ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನ ಅಂತ ಹೇಳಿಕೊಟ್ರು, ಶೋಧನೆಗೆ ಬಿದ್ದು ಹೋಗದ ಹಾಗೆ ಕೇಡಿನಿಂದ ತಪ್ಪಿಸು. ಪ್ರಾರ್ಥನೆ ಮಾಡಬೇಕು, ನಾನು ಯಾವುದೇ ಶೋಧನಕರವಾದ ವಿಷಯಗಳಿಗೆ ನಾನು ಬಿದ್ದು ಹೋಗದ ಹಾಗೆ ನನ್ನನ್ನು ತಪ್ಪಿಸಿ ನಡೆಸು, ನಾನು ನಿನ್ನನ್ನು ಸಂತೋಷಪಡಿಸಬೇಕು. 10ನೇ ವಚನ, ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿಯುತ್ತವೆ, ಆದರೆ ಕರ್ತನನ್ನು ಹುಡುಕುವವರು ಯಾವ ಒಳ್ಳೆಯದಕ್ಕಾದರೂ ಕೊರತೆ ಪಡುವುದಿಲ್ಲ.
ಈ ವಾಕ್ಯ ಯಾವಾಗ್ಲೂ ಉಪಯೋಗಿಸ್ತಿರ್ತೀವಲ್ಲ ನೋಡಿ, 8ನೇ ವಚನ ಯಾವಾಗ್ಲೂ ಉಪಯೋಗಿಸ್ತೀವಿ. ಕರ್ತನು ಒಳ್ಳೆಯದನ್ನು ರುಚಿಸಿ ನೋಡ್ರಿ, ಸಾಮಾನ್ಯವಾಗಿ ಉಪಯೋಗಿಸ್ತಿರ್ತೇವೆ. ಮತ್ತೆ 10ನೇ ವಚನ, ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿದಾವು, ಆದರೆ ಕರ್ತನನ್ನು ಹುಡುಕುವವರು ಯಾವ ಕೊರತೆ ಇಲ್ಲದಿರ್ತಾರಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ವಿಶ್ವಾಸಿಗಳ ಬಾಯಿಗಳಲ್ಲಿ ಬರುವಂತ ವಿಷಯ. ಪ್ರಾಯದ ಸಿಂಹಗಳು ಹಸಿತಾವೆ, ಹೊಟ್ಟೆಗೆಲ್ಲದೆ ಹಸಿದು ಅಲ್ದಾಡಬಹುದೇನ, ಆದ್ರೆ ಕರ್ತನನ್ನು ಆಶ್ರಯಿಸಿಕೊಂಡವರಿಗೆ, ಕರ್ತನನ್ನು ಹುಡುಕುವವರಿಗೆ ಯಾವ ಒಳ್ಳೆದಕ್ಕಾದರೂ ಕೊರತೆ ಪಡೋದಿಲ್ಲ. ಕೊರತೆಯಲ್ಲಿದ್ದೇವಾ? ಇವಾಗ ಒಳ್ಳೆದವುಗಳಿಗೆ ಕೊರತೆ ಇದೆಯಾ? ಕೊರತೆ ಪಡ್ತಿದೀವ ಇಲ್ವಾ? ಕೊರತೆ ಇಲ್ಲಂದ್ರೆ ನಾವು ಕೆಲಸಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲಲ್ಲ. ಕೊರತೆಗಳಿವೆ, ಆದ್ರೆ ನಮಗೊಂದು ನಿರೀಕ್ಷೆ ಇದೆ. ಕೊರತೆಗಳ ಜೊತೆಯಲ್ಲಿ ಒಂದು ನಿರೀಕ್ಷೆ ಇದೆ. ನನಗಿದು ಕೊರತೆ ಇದೆ, ಹಣದ ಕೊರತೆ ಇದೆ, ನಾನು ಸಾಲಗಾರನಾಗಿದ್ದೇನೆ, ನಾನು ಬಡ್ಡಿ ಕಟ್ಟುವವನಾಗಿದ್ದೇನೆ, ನನಗೆ ಒಂದು ಸ್ವಂತ ಮನೆಯಲ್ಲ ಬಾಡಿಗೆ ಕಟ್ಟುವವನಾಗಿದ್ದೇನೆ, ಅಥವಾ ನನಗೆ ಆರೋಗ್ಯದ ಕೊರತೆ ಇದೆ, ಅಥವಾ ನನ್ನ ಕೌಟುಂಬಿಕ ಸಮಸ್ಯೆಗಳು ನನಗೆ ಕೊರತೆಯಾಗಿವೆ. ಈ ಎಲ್ಲ ಕೊರತೆಗಳಿವೆ. ಆ ಕೊರತೆಗಳ ಜೊತೆಯಲ್ಲಿ ಒಂದು ನಿರೀಕ್ಷೆ ಇದೆ. ಅದೇನಂದ್ರೆ, ಈ ಎಲ್ಲಾ ಕೊರತೆಗಳನ್ನ ನೀಗಿಸಲಿಕ್ಕೆ ನನ್ನ ದೇವರು ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಎಲ್ಲ ನೀಗಿಸ್ತಾನೆ. ಆ ನಂಬಿಕೆಯಿಂದ ನಾವು ಹೋಗ್ತಾ ಇದ್ದೇವೆ. ನೀತಿವಂತನು ಯಾವುದರಿಂದ ಬದುಕ್ತಾನೆ ರೀ? ನಂಬಿಕೆಯಿಂದಲೇ ಬದುಕ್ತಾನೆ. ನಮಗೆ ಒಂದು ನಂಬಿಕೆ ಇದೆ. ಯಾವ ಕೊರತೆ, ಅವನು ಯಾವ ಒಳ್ಳೆದಕ್ಕಾದ್ರೂ ಕೊರತೆ ಪಡೋದಿಲ್ಲ. ಅಂದ್ರೆ ಕರ್ತನು ಇಂದಲ್ಲ ನಾಳೆ ನನಗೆ ಖಂಡಿತ ಕೊಡುತ್ತಾನೆ ಎಂಬ ನಂಬಿಕೆ ಅವನಲ್ಲಿ ದೃಢವಾಗಿ ಇರ್ತದೆ. ಅದಕ್ಕಾಗಿ ಕೊರತೆ ಪಡೋದಿಲ್ಲ ಅಂತ ಹೇಳಲ್ಪಡೋದು. 11ನೇ ವಚನ, ಮಕ್ಕಳೇ ನೀವು ಬಂದು ನನ್ನ ಮಾತನ್ನು ಕೇಳಿರಿ, ನಾನು ಕರ್ತನ ಭಯವನ್ನು ನಿಮಗೆ ಕಲಿಸುವೆನು. ದಾವೀದನು ಹೇಳ್ತಾನೆ. ದಾವೀದನು ಯಾರಿಗೆ ಹೇಳ್ತಾನೆ? ತನ್ನ ಮಕ್ಕಳಿಗೆ ಹೇಳ್ತಾನ. ಇದು ಪವಿತ್ರಾತ್ಮನ ಪ್ರವಾದನೆಯ ಮಾತು. ಎಲ್ಲರಿಗೂ, ಕೀರ್ತನೆ ಓದುವ ಎಲ್ಲರಿಗೂ ದೇವರಾತ್ಮನ ಹೇಳ್ತಾರ, ಮಕ್ಕಳೇ ನೀವು ಬಂದು ನನ್ನ ಮಾತನ್ನು ಕೇಳಿರಿ, ನಾನು ಕರ್ತನ ಭಯವನ್ನು ನಿಮಗೆ ಕಲಿಸುವೆ. ಈ ದಾವೀದನು ಹಾಡುಗಳನ್ನು ರಚಿಸಿ ಹಾಡ್ತಾ ಇರುವಾಗ ಕೆಲವು ಸಮಯ ಏನ್ ಮಾಡ್ಬಿಡ್ತಿರ್ತಿದ್ದ ಅಂದ್ರೆ, ದೇವರಾತ್ಮನು ಇವನಲ್ಲಿ ಪ್ರೇರೇಪಿಸಿದ ಪದಗಳನ್ನು, ಅದು ದೇವರಿಗೆ ಸಂಬಂಧಪಟ್ಟ ಪದ, ಅವುಗಳನ್ನು ಇವನು ಹಾಡ್ಬಿಡ್ತಿರ್ತಿದ್ದ. ಆದ್ರೆ ಇದು ಇವನ ಪದವಲ್ಲ. ಇವನ್ ಯಾರೋ ಮಕ್ಕಳನ್ನ ಕರೆದು ಕುಂದಿಸ್ಬಿಟ್ಟು, ಮಕ್ಕಳೇ ನೀವೆಲ್ಲ ಬರ್ರಿ, ನಿಮಗೆ ಆಗಲ್ರಿ. ಎಲ್ಲರಿಗೂ ಪವಿತ್ರಾತ್ಮನು ಪ್ರೇರೇಪಿಸಿ ಕಲಿಸುವ ವಿಷಯ ಏನಂದ್ರೆ, ಮಕ್ಕಳೇ ನೀವು ಬಂದು ನನ್ನ ಮಾತನ್ನು ಕೇಳಿರಿ, ನಾನು ಕರ್ತನ ಭಯವನ್ನು ನಿಮಗೆ ಕಲಿಸುವೆನು. ನಾವು ದೇವರಾತ್ಮನಿಂದ ಕರ್ತನಿಗೆ ಭಯಪಡುವ ಭಯವನ್ನು ಕಲ್ತ್ಕೊಳ್ಬೇಕು ಪ್ರಿಯ. ದೇವರಿಗೆ ಭಯಪಡುವ ಭಯ ಜ್ಞಾನದ ಪ್ರಾರಂಭ. ದೇವರಿಗೆ ಭಯಪಡುವ ಭಯ ನಮ್ಮನ್ನು ಪರಲೋಕದವರೆಗೆ ನಡೆಸ್ತದೆ. ಆದ್ದರಿಂದ ನಾವು ದೇವರಿಗೆ ಭಯಪಡುವವರಾಗಿರಬೇಕು. ಈ 21ನೇ ಶತಮಾನದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಫ್ಯಾಷನ್ಗಳಲ್ಲಿ, ಟ್ರೆಂಡ್ಗಳಲ್ಲಿ ಜನಗಳಿಗೆ ಏನಾಗ್ಬಿಡ್ತಾರೆ, ವಿಶ್ವಾಸಿಗಳೇ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡದೇ ಇರುವ ವಿಶ್ವಾಸಿಗಳಿದ್ದಾರೆ, ಬೈಬಲ್ ಓದದೇ ಇರೋ ವಿಶ್ವಾಸಿಗಳಿದ್ದಾರೆ, ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾವ ಪುಸ್ತಕ ಎಲ್ಲಿದೆ ಅದು ಕೂಡ ಗೊತ್ತಿಲ್ಲದಿರೋ ವಿಶ್ವಾಸಿಗಳಿದ್ದಾರೆ. ಎಷ್ಟೋ ವರ್ಷಗಳಾಗಿರ್ತಾವ ವಿಶ್ವಾಸಿಗಳೇ. ಆದ್ರೆ ನಾವು ಹೇಳುವ ಒಂದು ಪುಸ್ತಕ ಅದು ಹೊಸ ಒಡಂಬಡಿಕೆಯಲ್ಲಿ ಇದೆಯಾ, ಹಳ ಒಡಂಬಡಿಕೆಯಲ್ಲಿ ಅದು ಕೂಡ ಗೊತ್ತಿಲ್ಲದಿರುವ ವಿಶ್ವಾಸಿಗಳೆಲ್ಲ ಇದ್ದಾರೆ. ಯಾಕ್ರಿ ಹಂಗಿದ್ದಾರೆ? ಯಾಕೆ ಗೊತ್ತ್ರಿ ಹಂಗಿದ್ದಾರೆ? ದೇವರಿಗೆ ಕಿವಿಗೊಡುವ ಮನಸ್ಸಿಲ್ಲದ ವಿಶ್ವಾಸಿಗಳು. ಅದಕ್ಕೆ ದೇವರು ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಬಂದು ನನ್ನ ಮಾತನ್ನು ಕೇಳಿರಿ. ದೇವರ ಮಾತಿತ್ತು, ಇದನ್ನು ಓದ್ರಿ. ಮಕ್ಕಳೇ ನೀವೆಲ್ಲರೂ ಇದನ್ನು ಓದ್ರಿ, ಇದು ನಿಮಗೆ ಕರ್ತನಿಗೆ ಭಯಪಡುವ ಭಯವನ್ನು ಕಲಿಸಿಕೊಡ್ತದೆ. 15ನೇ ವಚನ, ಕರ್ತನ ಕಣ್ಣುಗಳು ನೀತಿವಂತರ ಮೇಲೆಯೂ ಆತನ ಕಿವಿಗಳು ಅವರ ಮೊರೆಯ ಕಡೆಗೂ ಇವೆ. ಕರ್ತನ ಕಣ್ಣುಗಳು ಯಾರ ಕಡೆಗಿದೆ? ಹಾಗಾದ್ರೆ ಎಲ್ಲರ ಕಡೆಗೆ ನೋಡಿ. ಫೇತ್ ಅಲ್ಲಿ 2 ವಿಧವಾದ ಫೇತ್ ಇದೆ. ಅಂದ್ರೆ ನಂಬಿಕೆಯಲ್ಲಿ 2 ವಿಧವಾದ ನಂಬಿಕೆ ಇದೆ. ಒಂದು ರೀಸನಬಲ್ ಫೇತ್, ಇನ್ನೊಂದು ಅನ್ರೀಸನಬಲ್ ಫೇತ್. ಒಂದು ಕಾರಣ ಇಟ್ಟುಕೊಂಡು ನಂಬುವ ನಂಬಿಕೆ, ಇನ್ನೊಂದು ಕಾರಣವೇ ಇಲ್ಲದ ನಂಬಿಕೆ.
ಅನೇಕರು ಕಾರಣವೇ ಇಲ್ಲದೆ ನಂಬ್ತಾ ಇರ್ತಾರೆ. ಯಾರೊಬ್ರು ಹೇಳಿದ್ರು, ಒಬ್ಬ ಮಗಳು ಹೇಳ್ತಾ ಇದ್ರು, ಅವರ ಮನೆಗೆ ಹೋಗಿದ್ದಾಗ ಒಂದು ಸಮಯದಲ್ಲಿ ಅವರ ಮನೆಯಲ್ಲಿ ಹಲವು ಫೋಟೋಗಳಿದ್ವು, ದೊಡ್ಡ ದೊಡ್ಡ ಫೋಟೋಗಳು. ಆ ಫೋಟೋಗಳಲ್ಲಿ ಅನೇಕ ವ್ಯಕ್ತಿಗಳಿದ್ರು. ಆ ಮಗಳ ಹತ್ರ ಹೇಳ್ತಾ ಅವ್ರ ಮನೆಗೆ ಹೋಗಿದ್ದಾಗ ಅವರೇ ನನಗೆ ಜ್ಞಾಪಕಪಡಿಸಿದ್ರು, ನಾನು ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು. ಅಮ್ಮ, ಈ ಫೋಟೋಗಳಲ್ಲೆಲ್ಲ ಇದ್ದಾರಲ್ಲ ವ್ಯಕ್ತಿಗಳು, ಈ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ರು ಯಾವತ್ತಾದ್ರೂ ಒಂದು ದಿನ ನಿಮ್ಮ ಬಳಿಗೆ ಮಾತನಾಡಿದ್ದಾರಾ ಕೇಳಿದ್ದ. ಆ ಮಗಳ ಮನಸ್ಸಿನಲ್ಲಿ ಆ ಪ್ರಶ್ನೆ ಬಹಳ ಆಳವಾಗಿ ಹೋಗ್ಬಿಡ. ಹೌದು, ಇದರಲ್ಲಿರುವವರುಗಳನ್ನು ನಾವು ಗೌರವಿಸ್ತೇವೆ, ಸನ್ಮಾನಿಸ್ತೇವೆ, ಪೂಜಿಸ್ತೇವೆ. ಆದ್ರೆ ಇವರುಗಳಲ್ಲಿ ಯಾರೊಬ್ಬರು ನಮ್ಮ ಜೊತೆಗೆ ಯಾವತ್ತೂ ಮಾತನಾಡಲಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಅವರ ಒಳಗೆ ಎದ್ದಿತ್ತ. ಕಾರಣವೇ ಇಲ್ಲದೆ ಒಂದು ನಂಬಿಕೆ. ಅವರು ಮಾತನಾಡಲಿಲ್ಲ, ಆದ್ರೆ ಅವರನ್ನು ಪೂಜಿಸ್ತಾ ಇರ್ತೇವೆ. ಅವರು ನಮ್ಮ ಮೊರೆಯನ್ನು ಕೇಳಲಿಲ್ಲ, ಆದ್ರೆ ಅವರನ್ನು ಪೂಜಿಸ್ತಾ ಇರ್ತೇವೆ. ಅವರು ನಮ್ಮನ್ನು ಆಧರಿಸಲಿಲ್ಲ, ಆದ್ರೆ ಅವರನ್ನು ಪೂಜಿಸ್ತಾ ಇರ್ತೇವೆ. ಅದುವೇ ಅನ್ರೀಸನಬಲ್ ಫೇತ್. ರೀಸನಬಲ್ ಫೇತ್ ಒಂದಿದೆ, ಕಾರಣ ಇಟ್ಟುಕೊಂಡು ನಂಬುವ ನಂಬಿಕೆ. ಅದೇನಂದ್ರೆ, ನಿಜವಾಗಿ ಯಾರಿಗೆ ಗೌರವ ಕೊಡಬೇಕೋ ಅವರಿಗೆ ಕೊಡಬೇಕು, ಯಾರನ್ನ ಸನ್ಮಾನಿಸಬೇಕು ಅವ್ರನ್ನ ಸನ್ಮಾನಿಸಬೇಕು, ಯಾರನ್ನು ಆರಾಧನೆ ಮಾಡಬೇಕೋ ಅವರನ್ನು ಆರಾಧನೆ ಮಾಡಬೇಕು, ಯಾರನ್ನು ಹೊಗಳಬೇಕೋ ಅವರನ್ನು ಹೊಗಳಬೇಕು. ಕಾರಣ, ಅವರು ಆರಾಧಿಸತಕ್ಕ ದೇವರು, ಅದಕ್ಕೆ ಆರಾಧನೆ ಅವರಿಗೆ ಸಲ್ಲಿಸಬೇಕು. ಇವರು ಗೌರವಿಸತಕ್ಕ ವ್ಯಕ್ತಿ, ಆದ್ದರಿಂದ ಇವರನ್ನು ಗೌರವಿಸಬೇಕು. ಅದು ಕಾರಣ ಇರುತ್ತೆ. ಇಲ್ಲಿ 15ನೇ ವಚನದಲ್ಲಿ ಹೇಳಲ್ಪಡುತ್ತೆ, ಕರ್ತನ ಕಣ್ಣುಗಳು ನೀತಿವಂತರ ಮೇಲೆ. ಎಲ್ಲರ ಮೇಲೆ ಇದೆ ಕರ್ತನ ಕಣ್ಣುಗಳು. ಕೃಪೆಯಲ್ಲಿ ಕೂಡ 2 ವಿಧವಾದ ಕೃಪೆ ಇದೆ. ನಾರ್ಮಲ್ ಗ್ರೇಸ್, ಸ್ಪೆಷಲ್ ಗ್ರೇಸ್. ಸಾಮಾನ್ಯ ಕೃಪೆ, ವಿಶೇಷ ಕೃಪೆ. ಸಾಮಾನ್ಯ ಕೃಪೆ ಯಾರಿಗೆ? ಪ್ರಪಂಚದಲ್ಲಿರುವ ಎಲ್ಲರಿಗೆ ಸಾಮಾನ್ಯ ಕೃಪೆ. ಪ್ರಪಂಚದಲ್ಲಿರುವ ಎಲ್ಲರಿಗೂ ಸೂರ್ಯನ ಬಿಸಿಲು, ಪ್ರಪಂಚದಲ್ಲಿರುವ ಎಲ್ಲರಿಗೂ ಸೂರ್ಯನ ಬೆಳಕು, ಪ್ರಪಂಚದಲ್ಲಿರುವ ಎಲ್ಲರಿಗೂ ಉಸಿರಾಡುವ ಗಾಳಿ, ಪ್ರಪಂಚದಲ್ಲಿರುವ ಎಲ್ಲರಿಗೂ ಮಳೆ ನೀರು, ಪ್ರಪಂಚದಲ್ಲಿರುವ ಎಲ್ಲರಿಗೂ ಭೂಮಿ, ಪ್ರಪಂಚದಲ್ಲಿರುವ ಎಲ್ಲರಿಗೂ ಶರೀರ, ಬುದ್ಧಿ, ಆರೋಗ್ಯ, ಪ್ರಪಂಚದಲ್ಲಿ ಎಲ್ಲರಿಗೂ. ಆದ್ರೆ ವಿಶೇಷ ಕೃಪೆ ಯಾರಿಗೆ? ನೀತಿವಂತರಿಗೆ ವಿಶೇಷ ಕೃಪೆ. ನಾವು ಮಕ್ಕಳುಗಳೇ ಎಲ್ಲರೂ ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ವಿಶೇಷವಾದ ಬಟ್ಟೆ ತೆಗಿತೇವೆ. ಬೇರೆ ದಾನ ಮಾಡಬೇಕಂದ್ರೆ ಸ್ವಲ್ಪ ಕಡಿಮೆಯಲ್ಲಿ ತೆಗೆದುಕೊಡ್ತೇವೆ. ನಮ್ಮ ಮಕ್ಕಳಿಗೆ ನಮ್ಮ ಡೈನಿಂಗ್ ಟೇಬಲ್ ಅಲ್ಲಿ ಕುಂದರ್ಸ್ತೀವಿ. ಎಲ್ಲ ಮಕ್ಕಳಿಗೆ ಸಾಮಾನ್ಯ ಅವರೆಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಳ್ಳಿ. ಎಲ್ರಿಗೂ ಊಟ ಇರ್ತದೆ, ಆದ್ರೆ ಅವರೆಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಳ್ಳಿ. ಯಾಕೆ ಇವರು ಮಾತ್ರ ಡೈನಿಂಗ್ ಟೇಬಲ್? ಇದು ನನ್ನ ಮಾತು. ನಮ್ಮ ಮಕ್ಕಳಿಗೆ ವಿಶೇಷ ಆದ್ಯತೆ ನಾವು ಕೊಟ್ಟೇ ಕೊಡ್ತೀವಿ. ಯಾರು ನಮ್ಮ ಮಕ್ಕಳನ್ನ ಕೆಳಗೆ ಕುಂದರಿಸಿ ಬೇರೆ ಮಕ್ಕಳನ್ನ ಡೈನಿಂಗ್ ಟೇಬಲ್ ಅಲ್ಲಿ ಕುಂದರ್ಸೋರು ಇದ್ದೀರಿ? ಯಾರಾದ್ರೂ ಇದ್ದೀರಿ? ಯಾರಿರಲ್ಲ. ನಮ್ಮ ಮಕ್ಕಳಿಗೆ ವಿಶೇಷ ಪ್ರೀತಿ. ಬೇರೆ ಮಕ್ಕಳು ಅವು ಮಕ್ಕಳೇ, ಆದ್ರೆ ಅವುಗಳಿಗೆ ಸಾಮಾನ್ಯ ಪ್ರೀತಿ. ಹೀಗೆ ಸ್ಪೆಷಲ್ ಲವ್, ನಾರ್ಮಲ್ ಲವ್, ಸ್ಪೆಷಲ್ ಗ್ರೇಸ್, ನಾರ್ಮಲ್ ಗ್ರೇಸ್, ರೀಸನಬಲ್ ಫೇತ್, ಅನ್ರೀಸನಬಲ್ ಫೇತ್. ಹೀಗೆ ಎಲ್ಲದರಲ್ಲಿ ಎರಡು ಇರ್ತಾವ. ಅದರಲ್ಲಿ ಇಲ್ಲಿ ವಾಕ್ಯ ಹೇಳ್ತದೆ, ಕರ್ತನ ಕಣ್ಣುಗಳು ಯಾರ ಮೇಲಿವೆ? ನೀತಿವಂತರ ಮೇಲೆಯೇ ಇವೆ. ನೀತಿವಂತರನ್ನು ದೃಷ್ಟಿಸಿ ಕಾಣ್ತಾ ಇರ್ತಾರೆ. ಯಾರು ನೀತಿವಂತರು? ಯಾರು ನೀತಿವಂತರು? ಯಾರೇ ನೀತಿವಂತರು? ತಮ್ಮನ್ನು ತಾವೇ ನೀತಿವಂತರು ಅಂತ ಹೇಳ್ಕೊಳ್ತಾರ, ಅವರು ನೀತಿವಂತರ? ಅಥವಾ ನಾವು ಯೇಸುವನ್ನು ಅಂಗೀಕಾರ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರಲ್ಲ, ಅವರು ನೀತಿವಂತರ? ಅಥವಾ ನಾವು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೇವೆ ಅಂತ ಹೇಳ್ತಾರಲ್ಲ, ಅವರು ನೀತಿವಂತರ? ಅಥವಾ ನಾವು ಅದ್ಭುತ ಕಾರ್ಯ ನಡೆಸ್ತೇವೆ ಅಂತ ಹೇಳ್ತಾರೆ, ಅವರು ನೀತಿವಂತರ? ನಾವು ದಶಂಭಾಗ ಕೊಡ್ತೇವೆ, ನಾವು ಕಾಣಿಕೆ ಸಲ್ಲಿಸ್ತೇವೆ, ನಾವು ಚರ್ಚಿಗೆ ಹೋಗ್ತೇವೆ, ನಾವು ಇಂಥ ಚರ್ಚ್ನವರು, ಅವ್ರು ನೀತಿವಂತರ್ರಿ? ನೀತಿವಂತನು ಎಂಬ ಒಂದು ಬಿರುದಿದೆ ನೋಡಿ, ಅದು ದೇವರು ನಮಗೆ ಕೊಟ್ಟ ಉಚಿತಾರ್ಥವಾದ ವರ. ಹೀಗಿರುವಲ್ಲಿ ನಾನು ಕ್ರೈಸ್ತನಂತ ಹೇಳೋದಕ್ಕಿಂತ ಕ್ರಿಸ್ತನ್ ಹೇಳಬೇಕು, ಇವನು ನನ್ನವನು ಎಂಬುದ.
ಇವಳು ನನ್ನವಳು ಎಂಬುದಾಗಿ ಕ್ರಿಸ್ತನ್ ಹೇಳಬೇಕು. ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೋ ಅವರಿಗೆ ಯೇಸು ಕ್ರಿಸ್ತನು ಕೊಡಬೇಕು ರಕ್ಷಣೆ, ಯೇಸು ಕ್ರಿಸ್ತನು ಕೊಡಬೇಕು ನೀತಿವಂತನೆಂಬ ಪದವಿ. ಯೇಸು ಕ್ರಿಸ್ತನು ಯಾರ್ಯಾರನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರೇ ನೀತಿವಂತ. ಆಮೇಲೆ ದೇವರ ವಾಕ್ಯವೇ ಹೇಳ್ತದೆ ನೋಡಿ, ಕರ್ತನ ಕಣ್ಣುಗಳು ನೀತಿವಂತರ ಮೇಲೆಯೇ ಇವೆ ಮತ್ತು ಎರಡನೇದಾಗಿ ಆತನ ಕಿವಿಗಳು ಆತನ ಮೊರೆಯ ಕಡೆಗೆ ಇವೆ. ಆತನಿಗೆ ಯಾರು ಮೊರೆ ಇಡ್ತಾರೋ ಆ ಕಡೆಗೆ ಆತನ ಕಿವಿಗಳು ಇವೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಿದೆ. ಪ್ರಿಯ ಸಹೋದರ ಸಹೋದರಿಯರೇ, 16ನೇ ವಚನ, ಕೇಡನ್ನು ಮಾಡುವವರ ಜ್ಞಾಪಕವನ್ನು ಭೂಮಿಯೊಳಗಿನಿಂದ ತೆಗೆದು ಹಾಕುವುದಕ್ಕೆ ಕರ್ತನ ಮುಖವು ಅವರಿಗೆ ವಿರೋಧವಾಗಿದೆ. ಆದ್ರೆ ಕೇಡು ಮಾಡುವವರ ಕಥೆ ಏನ್ರಿ? ಕರ್ತನ ಕಣ್ಣುಗಳು ನೀತಿವಂತರ ಕಡೆಗೆ ಇದೆ, ಕರ್ತನ ಕಿವಿಗಳು ಆತನಿಗೆ ಮೊರೆ ಇಡುವವರ ಕಡೆಗೆ ಇದೆ. ಆದ್ರೆ ಕೇಡು ಮಾಡುವವರ ಕಥೆ ಏನು? ಮೋಸ, ವಂಚನೆ, ದಗ, ಸಿಟ್ಟು, ಜಗಳ, ಹೊಡೆದಾಟ, ಕೆಟ್ಟ ಮಾತುಗಳು, ಕೊಳಕು ಜೀವನ, ಕುಡುಕುತನ, ಮೊಂಡತನ ಮಾಡಿಕೊಂಡು ಮತ್ತೆ ಕ್ರೈಸ್ತರಂತ ಹೇಳ್ಕೊಂಡಿರ್ತಾರಲ್ಲ, ಅವ್ರಗಳದ್ದು ಪರಿಸ್ಥಿತಿ ಏನ್ರಿ? ಅವರೆಲ್ಲರೂ ಕೇಡು ಮಾಡುವ ಲಿಸ್ಟಿಗೆ ಸೇರ್ತಾರೆ. ಅವರು ಕ್ರೈಸ್ತರಂತೆ ಎಷ್ಟು ಬಡ್ಕೊಂಡ್ರು, ಅವರೆಷ್ಟೋ ಒಂದು 10-20 ಬೈಬಲ್ಗಳನ್ನ ಮನೆಯಲ್ಲಿ ಜೋಡಿಸಿಟ್ಕೋಬಹುದೇನ. ಆದ್ರೆ ಕೇಡು ಮಾಡುವವರಾಗಿದ್ರೆ, ಬೇರೆಯವರಿಗೆ ಮನಸ್ಸು ನೋಯಿಸುವವರಾಗಿದ್ರೆ, ಬೇರೆಯವರನ್ನು ಅವಹೇಳನ ಮಾಡುವವರಾಗಿ, ಅಪಹಾಸ್ಯ ಪರಿಹಾಸ್ಯ ಮಾಡುವವರಾಗಿ, ಬೇರೆಯವರನ್ನು ನಿಂದಿಸುವವರಾಗಿದ್ರೆ, ಆ ಕೇಡು ಮಾಡುವವರ ಜ್ಞಾಪಕವನ್ನು ದೇವರು ಏನ್ ಮಾಡ್ತಾರ? ಭೂಮಿ ಒಳಗೆ ಇಲ್ಲದ ಹಾಗೆ ತೆಗೆದು ಬಿಡುವ ಕಾಲ ಬರ್ತದೆ. ಭೂಮಿಯಲ್ಲಿ ಇರೋದೇ ಇಲ್ಲ ಅವರ ಜ್ಞಾಪಕ. ಅಂತ ಕಾಲವನ್ನು ದೇವರು ಇಟ್ಟಿದ್ದ. 17ನೇ ವಚನ, ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ಅವರನ್ನು ಬಿಡಿಸ್ತಾನೆ. ಮೊದಲು ದಾವೀದನು ಅನುಭವಿಸಿದ್ದಾನೆ. ಈ ಬಡವನು ಕೂಗಿದೇನು, ಆತನು ಕೇಳಿ, ಕರ್ತನು ಕೇಳಿ ನನ್ನನ್ನು ಎಲ್ಲಾ ಇಕ್ಕಟ್ಟುಗಳ ಒಳಗಿನಿಂದ ಬಿಡಿಸಿದನು ಎಂಬುದಾಗಿ ಅವನು ರುಚಿ ನೋಡಿದ್ದಾನೆ. ಈಗ ಬೇರೆಯವರಿಗೆ ಹೇಳಿಕೊಡುತ್ತಿದ್ದಾನೆ, ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ಅವರನ್ನು ಬಿಡಿಸ್ತಾನೆ. ಅನುಭವಿಸಿದ್ದಾನೆ. ಮತ್ತೆ ಹೇಳ್ತಿದ್ದಾನೆ, ನೀವುಗಳು ಕೂಡ ಹಾಗೆ ಕೂಗ್ಕೊಂಡ್ರೆ ಆತ ನಿನಗೂ ಉತ್ತರ ಕೊಡ್ತಾನೆ, ನಿನ್ನನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸ್ತಾನೆ. ನನ್ನ ಕೇಳಿಸ್ಕೊಳ್ತಿರೋ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ಇಕ್ಕಟ್ಟುಗಳಲ್ಲಿ ಸಿಲುಕಿಕೊಂಡವರಿರ್ಬಹುದು, ಆದರೆ ಕರ್ತನು ಬಿಡಿಸೋ ಶಕ್ತನಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಲ್ಲಿ ಸ್ವಲ್ಪ ಶಕ್ತಿ ಇದೆ, ಸ್ವಲ್ಪ ಶಕ್ತಿ ಇಲ್ಲ, ಇಲ್ರಿ. ಆತನು ಸರ್ವಶಕ್ತನಾಗಿದ್ದಾನೆ. ನಾನು ಮೊದಲು ಹೇಳಿದ ಪ್ರಕಾರ ಆತನ ಹೆಸರುಗಳಲ್ಲಿ ಒಂದು ಹೆಸರು ಅದ್ಭುತ ಸ್ವರೂಪನೆಂದು ಹೇಳ್ತಾ ಇದೆ. ಮತ್ತೊಂದು ಹೆಸರು, ಅದೇ ದೇವರಿಗೆ ಮತ್ತೊಂದು ಹೆಸರು ಸರ್ವಶಕ್ತನೆಂಬುದಾಗಿ ಹೇಳಲ್ಪಡುತ್ತೆ. ಪರಾಕ್ರಮಿಯಾದ ದೇವರು ಎಂದು ಹೇಳಲ್ಪಡ್ತಾರೆ. ನೋಡುವಾಗ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. 19ನೇ ವಚನ, ನೀತಿವಂತನಿಗೆ ಬರುವ ಹಿಂಸೆಗಳು ಬಹಳವಾಗಿವೆ. ಓ, ನೀನ್ ನೀತಿವಂತ ತಾನೆ, ನೀನು ಕ್ರೈಸ್ತ ತಾನೆ, ನಿನಗೆ ಯಾಕೆ ಕಾಯಿಲೆ ಬಂತು? ಬೇರೆ ಕೇಳ್ತಾರ ತಾನೆ, ಇವರು ಕ್ರೈಸ್ತರಂತೆ, ಬೈಬಲ್ ತಕೊಂಡು ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಇವ್ರಿಗೆ ಯಾಕೆ ಕಾಯಿಲೆ ಬಂತು? ಇವರಿಗೆ ಯಾಕೆ ಈ ಬಾಧೆ ಬಂತು? ಇವರಿಗೆ ಯಾಕೆ ಆಸ್ಪತ್ರೆಗೆ ಹೋಗ್ಬೇಕಂತ ಬಂತು? ಇವರು ದೇವರು ಇವರಿಗೆ ಸೌಖ್ಯ ಪಡಿಸಲಿಲ್ವಾ? ಅನೇಕರ ಪ್ರಶ್ನೆ ಹಾಗಿರ್ತದೆ. ಇವರು ಕ್ರೈಸ್ತರಂತೆ, ಇವರಿಗೆ ಯಾಕೆ ಕಾಯಿಲೆ ಬಂತು? ಸರಿ, ಅವರು ಕೂಡ ಯಾರೋ ಒಬ್ಬ ದೇವರನ್ನ ಪೂಜೆ ಮಾಡ್ತಾರೆ. ಹಾಗಾದ್ರೆ ಅವರು ಪೂಜೆ ಮಾಡೋ ದೇವರು ಅವರಿಗೆ ಯಾಕೆ ಆರೋಗ್ಯ ಕೊಟ್ಟಿಲ್ಲ? ನಾವು ಕೇಳೋದಾದ್ರೆ, ನೀವು ಕೂಡ ದೇವರನ್ನ ಪೂಜೆ ಮಾಡ್ತಿರಲ್ಲ, ನಿಮಗೆ ಯಾಕೆ ಈ ಕಾಯಿಲೆ ಬಂತು? ಅಂದ್ರೆ ಅವರ ಅನಿಸಿಕೆ ಏನಂದ್ರೆ, ಕ್ರೈಸ್ತರಂದ್ರೆ ಅವರಿಗೆ ಕಾಯಿಲೆ ಬರೋದಿಲ್ಲ, ಅವರ ದೇವರು ಅದ್ಭುತ ಮಾಡೋ ದೇವರು, ಅದಕ್ಕೆ ಅವರಿಗೆ ಕಾಯಿಲೆ. ಆ ಒಂದು ತಿಳುವಳಿಕೆ ಅವರಲ್ಲಿ ಹುದುಗಿ ಹೋಗಿರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಇವರು ಕ್ರೈಸ್ತರು, ಇವರಿಗೆ ಯಾಕೆ ಬಾಧೆ? ಬೈಬಲ್ ಹೇಳ್ತಾ ಇದೆ, ನೀತಿವಂತನಿಗೆ ಬರುವ ಹಿಂಸೆಗಳು ಸ್ವಲ್ಪ ಬರ್ತದಾ? ನೀತಿವಂತರಿಗೆ ಸ್ವಲ್ಪ ಹಿಂಸೆ ಬರ್ತದ್ರಿ? ಇಲ್ಲ, ಬಹಳ. ಯಾಕ್ರಿ ಬಹಳ ಆಗ್ತದೆ? ಒಬ್ಬ ಮನುಷ್ಯನು ನೀತಿವಂತರಾಗಿ ಬದುಕಬೇಕಂದ್ರೆ ಸುಳ್ಳು ಹೇಳಬಾರ್ದು, ಜಗಳ ಮಾಡಬಾರ್ದು, ಕೆಟ್ಟ ಮಾತು ಬೈಬಾರ್ದು, ಅವ್ರ ಕತೆ ಇವ್ರ ಕತೆ ತೆಗೆದುಕೊಂಡು ಮೆಲುಕು ಹಾಕಬಾರ್ದು. ಅವರುಗಳು ದೇವರ ಭಯಭಕ್ತಿಯಲ್ಲೇ ನಡಿಬೇಕು. ಬೇರೆಯವ್ರ ಜೊತೆಗೆ ಹಿಜೋಡು ಹಾಕಬಾರ್ದು. ವೇಷಧಾರಿಗಳಾಗಿ ಇಲ್ಲಿ ಕ್ರೈಸ್ತರಾಗಿ, ಅಲ್ಲಿ ಹೋದ್ರೆ ಅನ್ಯರಾಗಿ, ವೇಷ ಧರಿಸಿಕೊಂಡವರಾಗಿ ಜೀವನ, ಹೀಗೆ ತಮ್ಮನ್ನು
ಪಾಪದ ಬಂಧನದಿಂದ ಬೇರ್ಪಡಿಸಲ್ಪಟ್ಟ ಮಕ್ಕಳು ನೀತಿವಂತರೆಂದು ನಿರ್ಣಯ ಹೊಂದಿಕೊಂಡ ಮೇಲೆ ಅವರು ಪಾಪಿಗಳ ಜೊತೆಯಲ್ಲಿ ಇಜ್ಜೋಡು ಹಾಕಿಕೊಂಡು ನಡೆಯದೆ ನಾವು ಬೇರೆಯಾಗಿ ಕರೆಯಲ್ಪಟ್ಟವರೆಂಬುದಾಗಿ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವುದರ ನಿಮಿತ್ತ ಅವರಿಗೇನಾಗ್ತದೆ, ಬಹಳ ಹಿಂಸೆಗಳು ಬರುತ್ತವೆ. ಅವರಿಗೆ ಬರುವ ಹಿಂಸೆಗಳು ಸ್ವಲ್ಪ ಆಗಿರೋದಿಲ್ಲ, ಬಹಳ ಬರ್ತಾವ. ಸರಿ, ಬಹಳ ಬರ್ತಾವ. ಅದಕ್ಕೆ ಓಡೋಗ್ಬಿಡೋಣ್ರಿ, ಯಪ್ಪ ಕ್ರೈಸ್ತರಾಗಿದ್ರೆ ಹಿಂಸೆಗಳು ಬಹಳ ಬರ್ತವೆ. ನೋಡ್ರಿ, ನಾವು ಅನ್ಯರಾಗಿದ್ದಾಗ ಯಾರ ನಮಗೆ ಜಗಳ ಮಾಡಿರಲ್ಲ. ನಾವು ಯಾವಾಗ ದೇವ್ರ ಮಕ್ಕಳಾಗಿ ಆವಾಗ ಜಗಳಗಳು ಕಾಲ್ ಕೆರೆದುಕೊಂಡು ಬರ್ತಿರ್ತಾರೆ. ನಾವು ಕುಡುಕರುಗಳಾಗಿದ್ದಾಗ ಯಾರು ನಮ್ಮ ಹತ್ರ ಜಗಳ ಮಾಡಿರಲ್ಲ. ಯಾಕಂದ್ರೆ ಅವ್ರು ಕುಡಿತಾರ, ನಾವು ಗಟಾರ ಕುಡುಕರುಗಳಾಗಿರ್ತೀವಿ. ಅವ್ರು ಹೊಡಿತಾರ, ನಾವು ಹೊಡಿತೀವಿ. ಆವಾಗ ಯಾರು ಜಗಳ ಮಾಡಿರೋದಿಲ್ಲ. ನಾವು ಬೈಬಲ್ನ ಹಿಡ್ಕೊಂಡ್ ಬಿಟ್ಟಿರ್ತೀವಿ. ನೋಡ್ರಿ, ಈ ಬೈಬಲ್ ಹಿಂಗ್ ಹಿಡ್ಕೊಂಡ್ಬಿಟ್ರೆ ಗೊತ್ತ, ಓ ಇದುವೇ ಇವನ್ನ ಹೊಡಿಲಿಕ್ಕೆ ಸರಿಯಾದ ಸಮಯ. ಯಾಕೆಂದ್ರೆ ಈಗ ಇವನ್ ಬೈಬಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಇವನ್ ಕುಡಿಯೋದಿಲ್ಲ, ಈಗ ಅವನು ಹೊಡೆದಾಟ ಮಾಡೋದಿಲ್ಲ, ಅವನು ಹೊಡಿಬಹುದು. ಸಹೋದರ ಸಹೋದರಿಯರೇ, ನೀತಿವಂತರಿಗೆ ಈ ಲೋಕದಲ್ಲಿ ಬಹಳ ಹಿಂಸೆಗಳು ಇರುತ್ತವೆ. ನಮಗೆ ಯಾವಾಗ ಹಿಂಸೆಯೇ ಇಲ್ಲದ ಕಾಲ ಇರ್ತದೆ, ನಾವು ಪರಲೋಕ ಹೋದ್ಮೇಲೆನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖದರ್ಶನವನ್ನು ಎಂದು ಕಾಣ್ತೇವೋ ಅಕ್ಷರಿಕವಾಗಿ, ಅಂದಿನಿಂದ ನಮಗೆ ಯಾವ ಹಿಂಸೆಗಳು ಇರಲ್ಲ. ಎಲ್ಲಿಯವರೆಗೆ? ನಿತ್ಯ ಕಾಲಕ್ಕೂ ಇಲ್ಲದಿರುತ್ತದೆ. ಆದ್ರೆ ಈ ಲೋಕದಲ್ಲಿ ಬದುಕುವ ಸ್ವಲ್ಪ ಕಾಲದವರೆಗೆ ನಮಗೆ ಹಿಂಸೆಗಳು ಬಹಳವಾಗಿ ಬರ್ತವೆ, ಪರಿಹಾಸ್ಯಗಳು ಬಹಳವಾಗಿ ಬರ್ತವೆ, ಹೋರಾಟಗಳು ಬಹಳವಾಗಿ ಬರ್ತವೆ, ನೋವುಗಳು ಬಹಳವಾಗಿ ಕೊಡಲ್ಪಡುತ್ತದೆ. ಆದ್ರೆ ಇಲ್ಲಿ ದಾವೀದನು ಹೇಳ್ತಾನೆ ನೋಡ್ರಿ, ಮುಂದೆ ವಾಕ್ಯ, ನೀತಿವಂತನಿಗೆ ಬರುವ ಹಿಂಸೆಗಳು ಬಹಳವಾಗಿವೆ, ಆದರೆ ಅವೆಲ್ಲವುಗಳೊಳಗಿನಿಂದ ಕರ್ತನು ಅವನನ್ನು ಬಿಡಿಸುತ್ತಾನೆ. ಬಹಳವಾಗಿ ಬರ್ತವೆ ಅಂತ ಮುಗಿದು ಹೋಗ್ಲಿಲ್ಲ, ಅಲ್ಲಿ ಮುಂದೆ ಒಂದು ಆದರೆ ಇದೆ ನೋಡ್ರಿ. ಆದರೆ ಅಂದ ತಕ್ಷಣ ಏನಾಗ್ಬೇಕ್ರಿ ನಾವು? ಅದಕ್ಕೆ ತದ್ವಿರುದ್ಧವಾದ ಒಂದು ವಿಷಯ ಅಲ್ಲಿ ಇದೆ. ಆದರೆ ಅವೆಲ್ಲವುಗಳೊಳಗಿನಿಂದ ಕರ್ತನು ಅವನನ್ನು ಬಿಡಿಸ್ತಾನೆ. ಹಿಂಸೆಗಳು ಬರೋಕೆ ಮುಂಚೆ ಬಿಡಿಸ್ತಾರ? ಕಾಯಿಲೆ ಬರೋಕೆ ಮುಂಚೆನೆ ಕಾಯಿಲೆ ಸೂಜಿ ಹಾಕೊಂಡ್ರೆ ಹೇಗಿರ್ಬೋದ್ರಿ? ಅದು ಬಹಳ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಜ್ವರ ಬರೋಕೆ ಮುಂಚೆನೆ ಜ್ವರದ ಸೂಜಿ ಚುಚ್ಕೊಳ್ಳೋದು ಉಂಟೆ. ಕೆಲವರೆಲ್ಲ ಮುಂದಾಲೋಚನೆ, ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೊಂತಾರೆ. ಆದ್ರೆ ಜ್ವರ ಬಂದಾಗ ನಮಗ್ ಗೊತ್ತಾಗದೆ ಜ್ವರ ಬಂದಿದೆ, ಈಗ ಆಸ್ಪತ್ರೆ ಹೋಗ್ತೀವಿ, ಸೂಜಿ ಚುಚ್ಕೊಂತೀವಿ, ಆಮೇಲೆ ಹೋಗ್ತೀವಿ. ನೀತಿವಂತರಿಗೆ ಈ ಲೋಕದಲ್ಲಿ ಬಹಳ ಹಿಂಸೆಗಳು ಬರ್ತವೆ, ಆದರೆ ಕರ್ತನು ಅವುಗಳೆಲ್ಲವುಗಳೊಳಗಿನಿಂದ ಅವನನ್ನು ಬಿಡಿಸ್ತಾನೆ. ನಮ್ಮನ್ನು ನಮ್ಮ ಕರ್ತನು ಹಿಂಸೆಗಳ ಒಳಗೆ ಬಿಟ್ಟು ಬಿಡಲಾರನು, ಅವುಗಳೊಳಗಿನಿಂದ ಬಿಡಿಸಿಯೇ ಬಿಡಿಸ್ತಾನೆ. ಆತನು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, 20ನೇ ವಚನ ಒಂದು ಪ್ರವಾದನೆಯ ವಚನ. ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ. ಇದು ಒಂದು ಪ್ರವಾದನೆ. ಇದು ಯೇಸು ಕ್ರಿಸ್ತನಿಗೆ ಮಾಡಲ್ಪಟ್ಟ ಒಂದು ಪ್ರವಾದನೆ. ಇದನ್ನು ಹಾಡ್ತಾ ಇದನ್ನು ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ. ಎಷ್ಟು ಮಂದಿಗೆ ಎಲುಬು ಮುರಿದು ಹೋಗ್ಲಿಲ್ಲ? ಎಲುಬು ಫ್ರಾಕ್ಚರ್ ಆಗದವರು ಎಷ್ಟು ಮಂದಿ ಇದ್ದೀರಿ ಇಲ್ಲಿ? ಸರಿ, ಎಲುಬು ಫ್ರಾಕ್ಚರ್ ಆದವರು ಎಷ್ಟು ಮಂದಿ ಇದ್ದೇವೆ? ಎಲ್ಲೋ ಬಿದ್ದಾಗ ಎಲುಬು ಫ್ರಾಕ್ಚರ್ ಆಗಿದೆ, ಮುರಿದಿದೆ, ಎಲುಬು ಮುರಿದಿದೆ. ನೋಡಿ, ನಮ್ಮ ಬ್ರದರ್ ಸಾಮ್ಸನ್ ರವರಿಗೆ ಎಲುಬು ಮುರಿದಿದೆ. ಅಂದ್ರೆ ದೇವರ ಮಕ್ಕಳಿಗೆ ಕೂಡ ಎಲುಬುಗಳು ಮುರಿಯಲ್ಪಡ್ತವೆ. ನೋಡ್ರಿ, ನಾವು ಭಾರತದ ಸಭಾ ಚರಿತ್ರೆ ಅಥವಾ ಪ್ರಪಂಚದ ಸಭೆಯ ಚರಿತ್ರೆ ಅದನ್ನು ಓದೋದಾದ್ರೆ, ಹಲವಾರು ದೇವರ ಸೇವಕರುಗಳು, ದೇವರಿಗೆ ಸೇವೆ ಮಾಡ್ತಿದ್ದಂಥವರು, ಸತ್ಯ ಕ್ರೈಸ್ತರಿಗೆ ಎಲುಬುಗಳನ್ನ ಮುರಿದು ಕೀಲುಗಳನ್ನು ಕೂಡ ಕಿತ್ತಿ ಚಿತ್ರಹಿಂಸೆ ಪಡಿಸಿ ಸಾಯಿಸಿದ್ದಾರೆ. ಮತ್ತೆ ಜೀವಂತವಾಗಿ ಕಲ್ಲು ಕಂಬಗಳಲ್ಲಿ ಕಟ್ಟಿ ಹಾಕಿ ಅವರ ದೇಹದಲ್ಲಿರುವ ಮಾಂಸಖಂಡಗಳನ್ನು ಸುಲಿದು, ಅಂದ್ರೆ ಚರ್ಮ ಸುಲಿಯೋದು ಅಂತ, ರಕ್ತವನ್ನೆಲ್ಲ ಸುರಿಯ ಮಾಡಿ ಅವರನ್ನ ಚಿತ್ರ ವಿಚಿತ್ರವಾಗಿ ಹಿಂಸೆ ಪಡಿಸಿ ಕೊಂದ ಹಾಕಿದ್ದಾರೆ. ಅವರು ಯಾರಂದ್ರೆ ಅವರು ನೀತಿವಂತ. ಅಲ್ಲಿ ಕೊಲ್ಲಲ್ಪಟ್ಟಂತವರು ನೀತಿವಂತರು. ನಾವು ರೋಮಮತ, ಅದೇ ಬಾಬೆಲ್ ಎಂಬುದಾಗಿ ಒಂದು ಪುಸ್ತಕ ಇದೆ. ಆ ಪುಸ್ತಕ ನೀವು ಓದೋದಾದ್ರೆ ಗುರುತಾಗ್ತದೆ.
ಅಲ್ಲಿ ರೋಮ್ ಪಟ್ಟಣದಲ್ಲಿ ಒಂದು ಮಷಿನ್ ಇಡ್ತಿದ್ರು, ಒಂದು ರೀತಿಯಾದ ಒಂದು ಮಷಿನ್. ಅದರಲ್ಲಿ ಏನ್ ಮಾಡ್ತಂದ್ರೆ ನಿಜವಾಗಿ ದೇವರ ಸೇವಕರುಗಳಿಗೆ ಕಾಲುಗಳನ್ನ ಎಳೆದು ಕಟ್ಬಿಡ್ತಿದ್ರು, ಕೈಗಳನ್ನ ಎತ್ತಿ ಮೇಲೆ ಕಟ್ಬಿಡ್ತಿದ್ರು. ಕಟ್ಬಿಟ್ಟು ಆ ಮಷಿನ್ ಏನ್ ಮಾಡ್ತಂದ್ರೆ ಬರೀ ಒಂದೇ ಒಂದು ಈಗ ಗೇರ್ ಹಾಕಿ ತೆಗಿಯೋ ತರ, ಈ ರೈಲ್ವೆ ಗೇಟ್ಗಳ ಹತ್ರ ಇಟ್ಟಿರ್ತಾರೆ ನೋಡ್ರಿ, ಒಂಥರ ಹಿಂಗೆ ತೆಗೆದು ಬಿಡ್ತಾರ. ಹಾಗೆ ಅದನ್ನ ಹಿಂಗೆ ಎಳೆದ್ರೆ ಕಾಲುಗಳ ಕಡೆಗೆ ಕಾಲುಗಳನ್ನ ಎಳಿತದ, ಎಳೆದ್ರೆ ಕೀಲುಗಳು ಸೇರ್ಕೊಂಡಿರ್ತಾವೆ. ಕಾಲುಗಳು ಮೊಣಕಾಲುಗಳಲ್ಲಿ ಕೀಲುಗಳು ಸೇರ್ಕೊಂಡಿರ್ತಾವೆ. ಈ ಮೊಣಕೈಗಳು ಇವುಗಳಲ್ಲಿ ಹೇಗಿರ್ತಾವ ಅಂದ್ರೆ ಹೀಗಿರ್ತಾವೆ, ಹೀಗೆ ಫಂಕ್ಷನ್ ಆಗ್ತಾ ಇರುತ್ತೆ. ಇದನ್ನು ಇಷ್ಟು ದೂರ ಎಳೆದು ತಿರುಗಿ ಬಿಡ್ತಿದ್ವಿ, ಇಷ್ಟು ದೂರ ಎಳೆದು ತಿರುಗಿ ಬಿಡ್ತಿದ್ವಿ. ಅಂತಹ ಹಿಂಸೆ ಪಡಿಸಿ ಯೇಸು ಬೋಧನೆ ಮಾಡ್ತೀಯಾ ಇನ್ನು ಮುಂದೆ ಅಂತ ಕೇಳ್ತಿದ್ವಿ. ಆ ನೀತಿವಂತನ ಹೇಳ್ತಿದ್ದ, ನಾನು ಯೇಸುವನ್ನೇ ಬೋಧಿಸು. ಅದೆಷ್ಟೋ ಸೇವಕರುಗಳು ಹಾಗೆ ಕೀಲುಗಳು ತಪ್ಪಿಸಲ್ಪಟ್ಟವರಾಗಿ ಹಿಂಸೆಗೊಳಗಾಗಿ ಕೊನೆಗೆ ಅವ್ರಿಗೆ ಏನ್ ಮಾಡ್ತಂದ್ರೆ ಎಳೆದೇ ಬಿಡ್ತಾವ. ಎಳೆದಾಗ ಹೇಗಿರಬಹುದು, ಕೀಲುಗಳು ತಪ್ಪಿ ಹೋದಾಗ ಹೇಗಿರ್ಬೋದು, ಆ ಸ್ಥಳ ಹಾಗೆ ಬಾತ್ಕೊಂಡ್ಬಿಡ್ತಿರ್ತದೆ. ಭಯಂಕರವಾದ ನೋವು, ಯಾರು ಕೂಡ ಬಂದು ಹಿಡಿದು ನೋಡಿ ಇಲ್ರಿ, ಹಾಗೆ ಬಿಟ್ಟು ನರಳಾಡಿಸಿ ಕೊಂದಿದ್ದಾರೆ. ಬೈಬಲ್ ನಲ್ಲಿ ಬರೆಯಲ್ಪಟ್ಟಿರುವ ಪೌಲನ ಶಿಷ್ಯನಾಗಿದ್ದಂತಹ ತಿಮೋಥೆಯನ್, ಅವನೊಬ್ಬ ರಕ್ತಸಾಕ್ಷಿಯಾಗಿ ಸತ್ತನು. ಅವನನ್ನು ಹೇಗೆ ಕೊಂದ್ರು ಗೊತ್ತ್ರಿ? ಅವನು ಒಂದು ದೊಡ್ಡ ಪ್ರೊಸೆಷನ್ ನಡೀತಾ ಇದ್ರೆ ದಾರಿಯಲ್ಲಿ ಹೋಗಿ ನಿಂತ್ಕೊಂಡು ಹೇಳ್ತಾನೆ, ಎಂತ ಬುದ್ಧಿಹೀನರು ನೀವು, ಮೂಢರುಗಳು, ಮೂರ್ಖರುಗಳು. ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ಸಮಾಧಿಯಾಗಿ ತಿರುಗೆದ್ದು ಬಂದಿದ್ದಾನೆ, ಆತನ ನಂಬ್ಕೊಂಡ್ರು. ಇದು ಯಾವುದೋ ಕಲ್ಲುಗಳನ್ನು, ಮರಗಳನ್ನು, ಗೊಂಬೆಗಳನ್ನು ತೆಗೆದುಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀರಾ ಅಂತ ಕೂಗಾಡ್ತಾರೆ. ಆ ಪ್ರೊಸೆಷನ್ ಹೇಗೆ ನಡೀತಿರ್ತದೆ ಅಂದ್ರೆ ದೊಣ್ಣೆಗಳು, ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಒಂದು ಜೇಂಕಾರ ಹಾಕೊಂಡು ಹೋಗ್ತಾ ಇರ್ತಾರೆ. ಅವನಲ್ಲಿ ಕೂಗಾಡ್ತಿದ್ರೆ ಆ ದೊಣ್ಣೆಗಳಲ್ಲೇ ಹೊಡೆದು, ಅವನಿಗೆ ಅದೆಷ್ಟು ಎಲುಬುಗಳು ಮುರಿದೋಯ್ತೋ ಗೊತ್ತಿಲ್ಲ, ದೊಣ್ಣೆಯಿಂದನೇ ಹೊಡೆದು ಅವನು ಮಾಂಸದ ಮುದ್ದೆ ತರ ಉರುಳಿ ಬಿದ್ರೆ ಅವನ ತೆಗೆದು ಬೀದಿಯ ಚರಂಡಿಯಲ್ಲಿ ಬಿಸಾಕಿ, ಆ ಪೊದರುಗಳು ಇರ್ತಾವ ನೋಡಿ, ಮುಳ್ಳು ಪೊದರುಗಳು, ಆ ಕಡೆಗೆ ಬಿಸಾಡಿ ಹೋಗ್ಬಿಡ್ತಾವ. 3 ದಿನಗಳ ಕಾಲ ನರಳಾಡಿ ನೋವಿನ ಮೊಡುವಿನಲ್ಲಿ ಕೊನೆಯುಸಿರೆಳಿತಾನೆ ತಿಮೋಥೆಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನೀತಿವಂತರಿಗೆ ಬಹಳ ಹಿಂಸೆಗಳು ಬರುತ್ತವೆ, ಆದರೆ ಅದರಿಂದ ಕರ್ತನು ಅವುಗಳೊಳಗಿಂದ ಬಿಡಿಸ್ತಾನೆ. ತಿಮೋಥೆಯನನ್ನು ಯಾಕೆ ಬಿಡಿಸಲಿಲ್ಲ ಅಂದ್ರೆ ಅವನು ಹತಸಾಕ್ಷಿಯಾಗಿ ಆಗಬೇಕು ಸೇರಿದ್ದಾನೆ. ಇಲ್ಲಿ ನಾವು ನೋಡ್ತಿದ್ದೀವಲ್ಲ, ಈ 20ನೇ ವಚನದಲ್ಲಿ ಇದು ಏನಾಗಿರ್ತಂದ್ರೆ, ಅವನ ಎಲುಬುಗಳನ್ನೆಲ್ಲ ಕಾಪಾಡ್ತಾನಂದ್ರೆ ಎಷ್ಟೋ ನೀತಿವಂತರುಗಳು ಎಲುಬು ಮುರಿಯಲ್ಪಟ್ಟವರಾಗಿ ಸತ್ತಿದ್ದಾರೆ. ಇದು ಮನುಷ್ಯರ ಎಲುಬುಗಳ ವಿಷಯ ಅಲ್ಲ, ಇದು ಕರ್ತನಾದ ಯೇಸು ಕ್ರಿಸ್ತನ ಎಲುಬುಗಳ ವಿಷಯ. ಇಲ್ಲಿ ಅವುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ. ಯೇಸು ಕ್ರಿಸ್ತನಿಗೆ ಎಲ್ಲಿ ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ರ, ಯೇಸು ಕ್ರಿಸ್ತನ ಪಕ್ಕೆಲುಬಿನಲ್ಲಿ ಒಬ್ಬನು ತಿವಿತಾನೆ ಬರ್ತದೆ, ಯಾಕೆಂದರೆ ಆತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ ಎಂಬ ಬರಹವು ನೆರವೇರುವ ಹಾಗೆ ಹೀಗಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ದಾವೀದನು ಎಷ್ಟು ಬಾಧೆಗಳ ಮಧ್ಯದಲ್ಲಿಯೂ ಅವನು ಎಷ್ಟು ದೇವರ ಮೇಲೆ ನಂಬಿಗಸ್ತನಾಗಿ ದೇವರಿಗೆ ಸ್ತೋತ್ರವನ್ನು ಹೇಳೋದನ್ನು ತನ್ನ ಬಾಯಿಯಲ್ಲಿ ಸತತವಾಗಿ ಇಟ್ಟುಕೊಂಡಿದ್ದನೆಂಬುದನ್ನು ಈ ಕೀರ್ತನೆಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅನೇಕರ ಜೀವನ ಹೇಗಿದೆ ಅಂದ್ರೆ, ಈಗ ಆತ್ಮಿಕದಲ್ಲಿ ಪ್ರಾರಂಭಿಸಿ ಶರೀರದಲ್ಲಿ ಪೂರ್ಣರಾಗಬೇಕೆಂದು ಬಯಸುವ ನೆಲೆಯಲ್ಲಿ ಅನೇಕರ ಜೀವನ ಹೋಗ್ತಾ ಇದೆ. ಸಭೆಗೆ ಬರುವಾಗ, ಯೇಸುವನ್ನು ತಿಳ್ಕೊಳ್ಳುವಾಗ ಪ್ರಾರಂಭದಲ್ಲಿ ಬಹಳ ಭಯ, ಭಕ್ತಿ, ಚರ್ಚಿಗೆ ಕರೆಕ್ಟ್ ಆಗಿ ಬರೋರು, ಪ್ರಾರ್ಥನೆ ಮಾಡ್ಕೊಳ್ಳೋರು. ದಿನಗಳು ಹೋಗ್ತಾ ಇದ್ದಂಗೆ, ವರ್ಷಗಳು ಕಳೆದು ಹೋಗ್ತಾ ಇದ್ದ ಹಾಗೆ ಭಕ್ತಿ ಎಲ್ಲ ತಣ್ಣಗಾಗಿ ಹೋಗ್ತಾ ಇದೆ, ಪ್ರಾರ್ಥನೆಗಳು ತಣ್ಣಗಾಗ. ಸರಿಯಾಗಿ ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬೇಕು. ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿರಲ್ಲ, ಸ್ತೋತ್ರ 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 ಹೇಳ್ತಾರೆ. ಕೆಲವರು ಪ್ರಾರ್ಥನೆ ಕೇಳಿಸ್ಕೊಂಡಿರ್ತೀರಿ, ಕೆಲವರು ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳುವಾಗ ಅವರು ಒಂದು ಪದ ಬರ್ಬೇಕಂದ್ರೆ ಅದರ ಮಧ್ಯದಲ್ಲಿ 4 ಸ್ತೋತ್ರ ಇರ್ತದೆ. ಯಾಕೆ ಗೊತ್ತ್ರಿ?